Tell your neighbor, this is God's doctrine. ಹೇಳ್ರಿ ನಿಮ್ ಪಕ್ಕದ ನೋಡ್ರಿ, ಇದು ದೇವರ ಸಿದ್ಧಾಂತವಾಗಿದೆ, ಇದು ದೇವರ ದೈವತ್ವವಾಗಿದೆ. Amen. Amen. Hallelujah. Hallelujah. A few weeks back I spoke on the baptism of the Holy Spirit. ಕೆಲವು ವಾರಗಳ ಕೆಳಗೆ ಪರಿಶುದ್ಧಾತ್ಮನ ಒಂದು ಅಭಿಷೇಕದ ಬಗ್ಗೆ ಮಾತಾಡಿದನು. So that I said, like, this is not a particular doctrine of any particular church. ಆ ದಿನದಲ್ಲಿ ನಾನು ಒಂದು ವಿಷಯವನ್ನು ಹಂಚಿಕೊಂಡಿದ್ದೆ. ಈ ಪರಿಶುದ್ಧಾತ್ಮನ ಅಭಿಷೇಕ ವಿಷಯವು ಕೇವಲ ಯಾವುದೇ ಒಂದು ಸಭೆ, ಸಂಸ್ಥೆ ಅಥವಾ ಒಂದು ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದಲ್ಲ. It is we who bifurcate and diversify various doctrines. ಆದರೆ ನಾವು ಕ್ರೈಸ್ತವರಾಗಿ ವಿಭಿನ್ನವಾದಂತ ಒಂದು ಸಿದ್ಧಾಂತಗಳನ್ನು ಅದೇ ಸತ್ಯವೇದದ ಅದೇ ವಾಕ್ಯಗಳನ್ನು ಇಟ್ಟುಕೊಂಡು ಮಾಡಿಕೊಂಡಂತವರು, ವ್ಯತ್ಯಾಸ ಮಾಡಿಕೊಂಡಂತವರು ನಾವು. But as people of God, every doctrine written in the word is important. ಆದರೆ ದೇವರ ಮಕ್ಕಳಿಗೆ ದೇವರ ಸತ್ಯವೇದದಲ್ಲಿ ಬರೆದಂತಹ ಪ್ರತಿ ಒಂದು ಸಿದ್ಧಾಂತಗಳು ಬಹಳ ಮುಖ್ಯವೇ. Amen. Amen. Hallelujah. Hallelujah. Can I request all the people sitting at the back, if you could come make your way towards the front, it will be nice. ಈ ಸಮಯದಲ್ಲಿ ನಾನು ಹಿಂದೆ ಕುಳಿತಂತವರಿಗೆ ನಾನು ಮನವಿ ಮಾಡ್ತೇನೆ, ದಯವಿಟ್ಟು ಯಾಕೆ ಮುಂದಗಡೆ ಅನೇಕ ಖಾಲಿ ಕುರ್ಚಿಗಳಿದಾವೆ, ದಯವಿಟ್ಟು ಈ ಸಮಯದಲ್ಲಿ ನೀವು ಮುಂದೆ ಬಂದು ಕೂತ್ಕೊಳ್ಳೋದಾದ್ರೆ ಬಹಳ ಚೆನ್ನಾಗಿರ್ತದೆ. Come, take your time and you can just make your way towards the front. ದಯವಿಟ್ಟು ನೀವು ಈಗಲೇ ಇದ್ದ ಕ್ಷಣದಲ್ಲಿ ಇದ್ದ ಸ್ಥಳದಲ್ಲಿ ಎದ್ದು ನೀವು ಬೇಗನೆ ಮುಂದೆ ಬಂದು ಕೂತ್ಕೊಳ್ಬೇಕಾಗಿ. I will continue on the same lines. ಅದೇ ಒಂದು ವಿಷಯವನ್ನು ಕುರಿತು ನಾನು ಮುಂದುವರಿಸುತ್ತೇನೆ. On the topic of the Holy Spirit. ಅದ್ಯಾವುದಂದ್ರೆ ಪರಿಶುದ್ಧಾತ್ಮನ ವಿಷಯದ ಬಗ್ಗೆ. People who want to remain backbenchers, please continue to be backbenchers. ಮತ್ತು ಯಾರೆಲ್ಲ ಮತ್ತು ಹಿಂದಿನ ಕುರ್ಚಿಗಳಲ್ಲಿ ಕೂತ್ಕೊಳ್ಳಿಕ್ಕೆ ಮನಸ್ಸು ಮಾಡುವಂತವರು ಯಾವುದೇ ಅಭ್ಯಂತರವಿಲ್ಲ, ಆರಾಮಾಗಿ ಕೂತ್ಕೊಳ್ಳಬಹುದು ನೀವು ಅಲ್ಲಿ. Praise God. ದೇವರಿಗೆ ಸ್ತೋತ್ರವಾಗಲಿ. See, the other day we spoke on the baptism of the Holy Spirit. ಆ ದಿನಗಳಲ್ಲಿ ನಾವು ನೋಡಿಕೊಂಡಿದ್ದೆವು ಪರಿಶುದ್ಧಾತ್ಮನ ಒಂದು ಅಭಿಷೇಕ. So we saw many people being filled with the Holy Spirit. ಆ ಸಂದರ್ಭದಲ್ಲಿ ನೋಡಿದಾಗ ನಾವೆಲ್ಲರೂ ಕೂಡ ನೋಡಿದ್ದೇವೆ, ಅನೇಕ ಜನರು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟರು. With the evidence of speaking in tongues. ಅದು ರುಜುವಾತು, ಅವರು ಮಾತಾಡುತ್ತಿರುವಂತಹ ಅನ್ಯ ಭಾಷೆ, ಹೊಸ ಭಾಷೆಗಳಿಂದ ಅದು ರುಜುವಾಯಿತು. So Ravan and I were discussing, so he asked me like to continue teaching on the same lines. ರವಣನವರು ಮತ್ತು ನಾನು ಆ ರೀತಿಯಲ್ಲಿ ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಅದೇ ಒಂದು ವಿಷಯವನ್ನು ಯಾಕೆ ನೀನು ಮುಂದುವರಿಸಬಾರದು ಇವತ್ತು ಸಂಜೆ ಅಂತೇಳಿ ಅವರು ನಮಗೆ ಹೇಳಿದರು. This topic happens to be my favorite. ಮತ್ತು ಈ ಒಂದು ವಿಷಯ ಏನಿದೆಯಲ್ಲ ಇದು ನನಗೆ ಅಚ್ಚುಮೆಚ್ಚಿನ ವಿಷಯ. Now I've been teaching on this topic for the last 14 years. ಕಳೆದ 14 ವರ್ಷಗಳಿಂದಲೂ ಕೂಡ ಈ ವಿಷಯವನ್ನು ಕುರಿತು ನಾನು ಬೋಧಿಸುತ್ತಾ ಬಂದಿದ್ದೇನೆ. Why I call this topic as my favorite? Because I've never seen the Holy Ghost fail. ಯಾಕಂದ್ರೆ ಯಾಕೆ ನನಗೆ ಈ ಪವಿತ್ರಾತ್ಮನ ವಿಷಯ ಅಷ್ಟು ಅಚ್ಚುಮೆಚ್ಚಂದ್ರೆ ನನ್ನ ಜೀವನದಲ್ಲಿ ಇವತ್ತುವರೆಗೂ ಕೂಡ ಪವಿತ್ರಾತ್ಮನು ವಿಫಲಗೊಂಡಿದ್ದು ನಾನು ಎಂದೂ ಕೂಡ ಕಂಡಿಲ್ಲ. He's always been successful. ಆತನು ಯಾವಾಗಲೂ ಕೂಡ ಯಶಸ್ವಿಗಾರನಾಗಿದ್ದಾನೆ. Everywhere people wait with expectation, he fulfills the expectations of the people. ಎಲ್ಲೇ ಇರಲಿ, ಯಾವ ಜನ ಇರಲಿ, ಯಾರು ಅಪೇಕ್ಷತೆಯಿಂದ ಹೃದಯದಿಂದ ಬಂದಿರುತ್ತಾರೋ ಅಂತ ದಾಹದ ಪ್ರತಿಯೊಂದು ಅಭಿಷೇಕದ ಹೃದಯವನ್ನು ಆತನು ತುಂಬಿಸುವ ಆತನಾಗಿದ್ದಾನೆ. So the spiritual gifts is very, very vital in these church days. ಈ ಆತ್ಮೀಯ ವರಗಳು ಈ ಒಂದು ದಿನಗಳಲ್ಲಿ ಸಭೆಯಲ್ಲಿ ಪ್ರಿಯರೇ ಅದು ಬಹಳ ಬಹಳ ಪ್ರಮುಖವಾದಂತ ಪಾತ್ರ ನಿರ್ವಹಿಸುತ್ತವೆ. Amen. Amen. Hallelujah. Hallelujah. So evening is a good time where we can concentrate one to one, and we're going to take time to pray for a few of you. ಮತ್ತು ಈ ಸಂಜೆಯ ಸಮಯದಲ್ಲಿ ಒಳ್ಳೆಯ ಸಮಯ ಸಂಜೆ ಆಗಿರುತ್ತದೆ ಮತ್ತು ನಿಮಗೋಸ್ಕರವೂ ಕೂಡ ಪ್ರಾರ್ಥನೆ ಮಾಡುವುದಕ್ಕಾಗಿ ಸಮಯವನ್ನು ತೆಗೆದುಕೊಳ್ಳುತ್ತೇವೆ. Baptism of the Holy Spirit. ಪರಿಶುದ್ಧಾತ್ಮನ ಒಂದು ಅಭಿಷೇಕವು. We saw the evidence is we begin to speak in tongues. ಪರಿಶುದ್ಧಾತ್ಮನ ಅಭಿಷೇಕ ಆಗಿದೆ ಅನ್ನುವುದಕ್ಕೆ ಗುರುತು ಅಥವಾ ರುಜುವು ಏನಂದ್ರೆ ನಾವು ನೋಡಿದೆವು ಹೊಸ ಭಾಷೆಗಳು ಮಾತಾಡಿದರು. So that if I am not wrong, there were 95% of the people were filled with the Holy Ghost. They spoke in tongues, this heavenly language, for the first time. ನಿಜವಾಗಲೂ ಪ್ರಿಯರೇ ನಾನು ತಪ್ಪಲ್ಲ ಅಂದ್ರೆ ನಾನು ಹೇಳುವುದು ತಪ್ಪಲ್ಲ ಅನ್ನುವುದಾದ್ರೆ ಆವತ್ತು ನಿಜವಾಗಲೂ 100% ಜನರು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟವರಾಗಿ ಹೊಸ ಭಾಷೆಗಳು ಮಾತಾಡದಂತ ಅನೇಕ ಹೊಸ ವ್ಯಕ್ತಿಗಳು ಅವತ್ತು. Not because we laid hands upon somebody. ಯಾರೋ ಮೇಲೆ ನಾವು ಕೈಗಳು ಇಟ್ಟುವುದರ ಮುಖಾಂತರವಾಗಿ ಅಲ್ಲಿ ಆಗಲಿಲ್ಲ. Just because you were ready, you were receptive. ನೀವು ಸ್ವೀಕರಿಸಲಿಕ್ಕಾಗಿ ಸಿದ್ಧ ಮನಸ್ಸುಳ್ಳವರಾಗಿದ್ದಕ್ಕೋಸ್ಕರವೇ ಅದು ಆಗಿದೆ. That's what I strongly believe. ಅದನ್ನೇ ನಾನು ಬಲವಾಗಿ ನಂಬುತ್ತಿದ್ದೇನೆ. When our hearts are receptive, ಯಾವಾಗ ನಮ್ಮ ಹೃದಯವು ಅಂಗೀಕರಿಸಲಿಕ್ಕೆ ಸಿದ್ಧವಾಗಿದೆಯೋ, when our minds are alert, ಯಾವಾಗ ನಮ್ಮ ಮನಸ್ಸುಗಳು ಎಚ್ಚೆತ್ತುಕೊಂಡಿದೆಯೋ, the Holy Ghost begins to work. ಪವಿತ್ರಾತ್ಮನಲ್ಲಿ ಸದಾ ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿರ್ತಾನೆ. Amen. Amen. Hallelujah. Hallelujah. So this is a doctrine
of God, God's word. ಈ ಒಂದು ಸಿದ್ಧಾಂತವು ದೇವರ ವಾಕ್ಯದ ಸತ್ಯವೇದದ ಸಿದ್ಧಾಂತವಾಗಿದೆ. So this morning I'm not going to talk about any particular doctrine of any particular denomination. ಯಾವುದೇ ಒಂದು ನಿರ್ದಿಷ್ಟವಾದ ಸಂಸ್ಥೆಯಿಂದ ಕೂಡಿದಂತ ಯಾವುದೇ ನಿರ್ದಿಷ್ಟವಾದಂತ ಒಂದು ಸಿದ್ಧಾಂತದ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಲ್ಲಿ ನಿಂತಿಲ್ಲ. It's purely written in the word. ಇದು ಪವಿತ್ರವಾಗಿ ದೇವರ ವಾಕ್ಯದಲ್ಲಿ ಬರಲ್ಪಟ್ಟಂತ ನಿಜಾಂಶ. Amen. ಆಮೆನ್. Hallelujah. Hallelujah. So Romans chapter 1 and verse 11, what I spoke the other day. ನೋಡ್ರಿ, ರೋಮ 1ನೇ ಅಧ್ಯಾಯ ಮತ್ತು 11ನೇ ವಚನ ಮತ್ತೊಂದು ದಿವಸದಲ್ಲಿ ಅವತ್ತು ಮಾತನಾಡಿ ಹೇಳಿದ್ದೆ. Paul the apostle in writing to the Roman church said like this. ಅಪೊಸ್ತಲನಾದ ಪೌಲನು ರೋಮಾದವರಿಗೆ ಬರೆದು ಸಭೆಗೆ ಬರೆದು ಈ ರೀತಿ ಹೇಳಿದನು. I long to see you so that I could impart some spiritual gift in order to make you established. ನಿಮ್ಮನ್ನು ಪುನಃಸ್ಥಾಪನೆ ಮಾಡ್ಲಿಕ್ಕೋಸ್ಕರ, ನೆಲೆಗೊಳ್ಳನೆ ಮಾಡಲಿಕ್ಕೆಗೋಸ್ಕರವಾಗಿ ನಿಮಗೋಸ್ಕರ ನಾನು ಬಹಳವಾಗಿ ಹಂಬಲಿಸುತ್ತಿದ್ದೇನೆ. ಆತ್ಮೀಯವಾದ ವರಗಳನ್ನು ನಿಮ್ಮ ಮೇಲೆ ಹಸ್ತಾಂತರ ಮಾಡ್ಲಿಕ್ಕೆ. Paul the apostle in writing to the Corinthian church said, ಕೊರಿಂಥಿ ಸಭೆಯವರಿಗೂ ಕೂಡ ಪೌಲನು ಬರೆದು ಹೇಳುತ್ತಿದ್ದಾನೆ, never ignore spiritual gifts. ಆ ಆತ್ಮೀಕವಾದ ವರಗಳ ವಿಷಯದಲ್ಲಿ ಎಷ್ಟು ಮಾತ್ರಕ್ಕೂ ನೀವು ಮುಗ್ಧರಾಗಿ ಇರಬೇಡಿರಿ. So if you read 1 Corinthians chapter 12, ಮೊದಲನೇ ಕೊರಿಂಥ 12ನೇ ಅಧ್ಯಾಯ ಓದುವುದಾದ್ರೆ, so Paul the apostle writes down the 9 gifts of the Holy Ghost. ಅಪೊಸ್ತಲನಾದ ಪೌಲನು 9 ಪವಿತ್ರಾತ್ಮನ ವರಗಳ ಕುರಿತು ಬರೆಯುತ್ತಿದ್ದಾನೆ. So this evening, we're not going to talk on the 9 gifts. We're going to emphasize on one particular gift, which is for self edification. ಹೌದು ಪ್ರಿಯರೇ, ಮತ್ತು ಈ 9 ವರಗಳನ್ನು ಕುರಿತು ಕೂಡ ನಾವು ಮಾತಾಡುವಂತವರಿಗೆ ಈ ಸಂಜೆ ಇಲ್ಲ. ಆದರೆ ಒಂದು ವರವು ನಮ್ಮನ್ನು ಅಭಿವೃದ್ಧಿಗೊಳಿಸುವಂತ ನಿರ್ದಿಷ್ಟವಾದ ಒಂದು ವರವನ್ನು ಕುರಿತು ನಾವು ನೋಡಿಕೊಳ್ಳೋಣ. Amen. ಆಮೆನ್. Hallelujah. Hallelujah. So in 1 Corinthians chapter 14 and verse 1, ಮತ್ತು ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 1ನೇ ವಚನ, Paul the apostle said, ಅಪೊಸ್ತಲನಾದ ಪೌಲ ಹೇಳ್ತಿದ್ದಾನೆ, eagerly, ನೀವು ಬಹಳ ಒಂದು ಆಸಕ್ತಿಯಿಂದ desire ಆಶಿಸಿರಿ spiritual gifts. ಆತ್ಮೀಯ ವರಗಳನ್ನು. Amen. ಆಮೆನ್. Hallelujah. Hallelujah. Look to somebody and tell them, eagerly desire spiritual gifts. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ, ಅತ್ಯಾಸಕ್ತಿಯಿಂದ ಆತ್ಮೀಯ ವರಗಳನ್ನು ಬಯಸಿರಿ. Tell your neighbor, eagerly desire spiritual gifts. ನಿಮ್ಮ ಪಕ್ಕದವರ ಕಡೆಗೆ ನೋಡಿ ಹೇಳ್ರಿ ಮತ್ತೊಂದು ಸಾರಿ ಶಬ್ದದಿಂದ, ಅತ್ಯಾಸಕ್ತಿಯಿಂದ ಆತ್ಮೀಯ ವರಗಳನ್ನು ಬಯಸಿರಿ. Amen. ಆಮೆನ್. The spiritual gifts is given to the church so that the body of Christ may be edified. ಆತ್ಮೀಯ ವರಗಳು ಒಂದು ಸಭೆಗಳು ಎನ್ನುವಂತದ್ದು ಅಲ್ಲಿ ಅಭಿವೃದ್ಧಿಗೊಳ್ಳಬೇಕೆಂತೇಳಿ ಕೊಡಲ್ಪಟ್ಟಿದೆ. If you read the 9 gifts of the Holy Ghost, ಪವಿತ್ರಾತ್ಮನು ಒಂದು ಆ 9 ವರಗಳನ್ನು ಕುರಿತು ನೀವು ಓದುವುದಾದಲ್ಲಿ, all the 8 gifts are given for the edification of the church. ಮತ್ತು ಇರುವಂತ 8 ವರಗಳೆಲ್ಲವೂ ಕೂಡ ಸಭೆಯ ಒಂದು ಬೆಳವಣಿಗೆಗೋಸ್ಕರ ಕೊಡಲ್ಪಟ್ಟಿದೆ. But there is only one gift which the Lord has given so that we could edify ourselves. ಆದರೆ ಒಂದು ವರವನ್ನು ಮಾತ್ರ ದೇವರು ನಮ್ಮಷ್ಟಕ್ಕೆ ನಾವೇ ಬಲಗೊಳ್ಳಲಿಕ್ಕಾಗಿ ಕೊಟ್ಟಿದ್ದಾನೆ. So we're going to focus on that one particular gift. ಆ ಒಂದು ವರದ ಬಗ್ಗೆ ನಾವು ಇವತ್ತು ನಮ್ಮ ಗಮನವನ್ನು ಕೊಡೋಣ. So I strongly believe, ನಾನು ಬಲವಾಗಿ ನಂಬುತ್ತಿದ್ದೇನೆ, unless you are edified personally, you cannot edify the church. ವ್ಯಕ್ತಿಗತವಾಗಿ ಎಲ್ಲಿಯವರೆಗೂ ನೀನು ಅಭಿವೃದ್ಧಿಗೊಳ್ಳಲ್ಲವೋ ಅಲ್ಲಿಯವರೆಗೂ ನಿನ್ನ ಸಭೆಯನ್ನು ನೀನು ಬಲಪಡಿಸಲಿಕ್ಕೆ ಅಭಿವೃದ್ಧಿಗೊಳಿಸಲಿಕ್ಕೆ ಸಾಧ್ಯ ಇಲ್ಲ. Amen. ಹೌದಾ? Hallelujah. Hallelujah. So unless I am edified, I cannot expect my church, the body of Christ, to be edified. ಎಲ್ಲಿಯವರೆಗೆ ನಾನು ವ್ಯಕ್ತಿಗತವಾಗಿ ಬಲಗೊಂಡು ಬೆಳೆದು ಅಭಿವೃದ್ಧಿಗೊಳ್ಳಲ್ವೋ ಅಲ್ಲಿಯವರೆಗೂ ನನ್ನ ಸಭೆ ಅಷ್ಟು ಬಲಗೊಂಡು ಬೆಳೆಯಬೇಕಂತೇಳಿ ಅಪೇಕ್ಷಿಸುವುದು ತಪ್ಪಾಗುತ್ತೆ. Amen. ಆಮೆನ್. So the gift, I'm going to talk on the gift of speaking in tongues tonight. ಈಗ ನಾನು ಮಾತಾಡುವಂತ ವರ ಬಂದ್ಬಿಟ್ಟು ಅನ್ಯ ಭಾಷೆಯ ಒಂದು ಹೊಸ ಭಾಷೆಯ ವರ. So maybe in a few minutes time, ಮತ್ತು ಕೆಲವು ನಿಮಿಷಗಳಲ್ಲಿ ನಾನು ಅನ್ಕೊಳ್ತೇನೆ, maybe we're going to take time to pray for those who are still not yet baptized in the Holy Ghost. ಇನ್ನು ಯಾರೆಲ್ಲ ಪವಿತ್ರಾತ್ಮನ ಅಭಿಷೇಕದಲ್ಲಿ ಇನ್ನು ಒಳಗಾಗಲಿಲ್ಲ ಅಂತವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡುವಂತ ಸಮಯ ಕೂಡ ಇರಬಹುದು. Amen. ಆಮೆನ್. Hallelujah. Hallelujah. So the other day I said the evidence that you have been baptized in the Holy Spirit is you begin to speak in tongues. ಆ ದಿನದಲ್ಲಿ ನಾನು ಹೇಳಿದ್ದೇನೆ, ನೀವು ಪವಿತ್ರಾತ್ಮನಿಂದ ಅಭಿಷೇಕಿಸಲ್ಪಟ್ಟಿದ್ದೀರ ಅನ್ನುವುದಕ್ಕೆ ಗುರುತು ರುಜುವು ಏನಂದ್ರೆ ನೀವು ಹೊಸ ಭಾಷೆಗಳು ಮಾತಾಡ್ತೀರಿ. Amen. ಆಮೆನ್. And that's called as being poured out or being filled, the baptism of the Holy Ghost. ಅದನ್ನೇ ನಾವು ಪವಿತ್ರಾತ್ಮನಿಂದ ಸುರಿಸಲ್ಪಡುವಂತದ್ದು, ಪವಿತ್ರಾತ್ಮನ ಅಭಿಷೇಕ, ಪವಿತ್ರಾತ್ಮನ ದೀಕ್ಷಾ ಸ್ನಾನ, ಸುರಿಸಲ್ಪಡುವಿಕೆ ಅಂತೇಳಿ ಮಾತಾಡಿ ಹೇಳಿದ್ದೇವೆ. So tonight, ಈ ರಾತ್ರಿಗೆ if you have your Bibles with you, ನಿಮ್ಮ ಸಂಗಡ ಸತ್ಯವಿರುವಲ್ಲಿ I'm going to talk purely from the word.
ನಾನು ಮತ್ತು ಸತ್ಯವೇದದಿಂದ ಒಂದು ವಾಕ್ಯ ಭಾಗದಿಂದ ಮಾತಾಡಲಿಕ್ಕೆ ಮುಂದುವರಿಸಲಿಕ್ಕೆ ಬಯಸ್ತೇನೆ. You can keep your Bibles open at 1 Corinthians chapter 14. ಈ ಸಂದರ್ಭದಲ್ಲಿ ಮೊದಲನೇ ಕೊರಿಂಥದವರಿಗೆ 14ನೇ ಅಧ್ಯಾಯಕ್ಕೆ ತಿರುಗಿಸಿ. What happens when we begin to speak in tongues? ಅನ್ಯ ಭಾಷೆಯಲ್ಲಿ ನಾವು ಮಾತಾಡುವಾಗ ಏನು ಸಂಭವಿಸುವುದು? Now people have this wrong conception. ಬಹಳ ಜನರಿಗೆ ನೋಡ್ರಿ ಈ ತಪ್ಪಾದಂತ ಅರ್ಥ ಇದೆ. Once I'm filled, ಒಂದು ಸಾರಿ ತುಂಬಲ್ಪಟ್ರೆ, once I'm baptized in the Holy Ghost, ಒಂದು ಸಾರಿ ಪವಿತ್ರಾತ್ಮದಿಂದ ಅಭಿಷೇಕಿಸಲ್ಪಟ್ರೆ, raba raba shaba shaba, whole life I'm raba raba shaba shaba. ಇಡೀ ಜೀವನ ಪರ್ಯಂತ ರಬ ರಬ ಶಬ ಶಬ ಅಂತ ಅನ್ಕೊಂಡ್ಬಿಡ್ತಾರೆ. No, it is a daily process. ಇದು ದಿನನಿತ್ಯದ ಪ್ರಕ್ರಿಯೆ. We need to work on our daily lives. ನಮ್ಮ ಜೀವನದ ದಿನನಿತ್ಯದಲ್ಲಿ ವಾಡಿಕೆ ರೀತಿಯಲ್ಲಿ ಇದನ್ನು ಅಭ್ಯಾಸದಂತೆ ನಾವು ಪ್ರಕ್ರಿಯೆಯನ್ನು ಗೊಳಿಸಬೇಕು. We need to work each day in order to sustain. ಇದರಲ್ಲಿ ನಾವು ಮುಂದುವರಿಲಿಕ್ಕಾಗಿ ಬೆಳಿಲಿಕ್ಕಾಗಿ ದಿನನಿತ್ಯವೂ ಕ್ರಮವಾಗಿ ಇದನ್ನು ನಾವು ನಡೆದುಕೊಂಡು ಹೋಗಬೇಕು. When we sustain, ಯಾವಾಗ ನಾವು ಅದನ್ನು ಮುಂದುವರಿಸಿಕೊಂಡು when ಹೋಗ್ತೇವೆ, we work, ನಾವು ಅದರಲ್ಲಿ ಕೆಲಸ ಮಾಡ್ತೇವೋ, that is when we're going to excel in the spiritual gifts. ಅಲ್ಲಿ ಮಾತ್ರವೇ ನಾವು ಆತ್ಮಿಕ ವರಗಳಲ್ಲಿ ನಾವು ವೃದ್ಧಿ ಆಗುತ್ತೇವೆ. That's why Paul the apostle said we need to excel in the spiritual gifts. ಅದಕ್ಕಾಗಿ ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ, ಆತ್ಮೀಯ ವರಗಳಲ್ಲಿ ನೀವು ವೃದ್ಧಿಯಾಗಿ ಬೆಳೆಯಿರಿ. Amen. ಆಮೆನ್. So let us see how this gift of speaking in tongues is going to edify ourselves. ಯಾವ ರೀತಿಯಲ್ಲಿ ಒಂದು ಅನ್ಯ ಭಾಷೆ ಮಾಡುವ ಅಥವಾ ಮಾತಾಡುವಂತ ವರವು ನಮ್ಮನ್ನು ಆತ್ಮಿಕವಾಗಿ ಅಭಿವೃದ್ಧಿಗೊಳಿಸುತ್ತದೆ ಅಂತ ನೋಡೋಣ. Now many people don't understand the importance of speaking in tongues. ಅನ್ಯ ಭಾಷೆಯಲ್ಲಿ ಮಾತಾಡುವಂತ ವರದ ವಿಷಯದಲ್ಲಿ ಅನೇಕರಿಗೆ ಅದರ ಪ್ರಾಮುಖ್ಯತೆಯ ಅರಿವಿಲ್ಲ. Worship ನಡೀತಾ ಇದೆ, ಒಂದು ರವ ರವ ಶವ ಶವ, oh I am edified, I have edified others. ಆರಾಧನೆ ನಡೀತಾ ಇದೆ, ಮತ್ತೆ ರವ ರವ ಶವ ಶವ ನಾನು ಮಾತಾಡಕತ್ತೀನಿ, ನಾನು ಬೆಳೆದಿದ್ದೀನಿ, ಇನ್ನೊಬ್ರು ಕೂಡ ಬೆಳೆಸ್ಬಿಡ್ತೀನಿ In ಅನ್ಕೊಳ್ತೀನಿ. my prayer time I spoke a few words in tongues, that's finished. ಪ್ರಾರ್ಥನೆ ನನ್ನ ವ್ಯಕ್ತಿಗತ ಸಮಯದಲ್ಲಿ ಕೆಲವು ಅನ್ಯ ಭಾಷೆಯ ಮಾತುಗಳನ್ನು ನಾನು ಹೊಸ ಭಾಷೆ ಮಾತಾಡ್ಬಿಟ್ರೆ ಸಾಕು ಅನ್ಕೊಂಡ್ಬಿಡ್ತೀವಿ. I have written a book on the Holy Ghost. ನಾನು ಪವಿತ್ರಾತ್ಮನ ಮೇಲೆ ಪುಸ್ತಕವನ್ನು ಬರೆದಿದ್ದೇನೆ I have enumerated the importance of speaking in tongues. ಮತ್ತು ಅನ್ಯ ಭಾಷೆ ವರದಲ್ಲಿ ಮಾತಾಡುವಂತ ಒಂದು ಆ ಪ್ರಾಮುಖ್ಯತೆ ಏನಂತೇಳಿ ಅದನ್ನು ವಿವರಿಸಿದ್ದೇನೆ. So I'm going to speak a few points from my book. ನಾನು ಬರೆದಂತಹ ಪುಸ್ತಕದಲ್ಲಿ ಕೆಲವು ಅಂಶಗಳನ್ನು ಇವತ್ತು ನಿಮ್ಮ ಗಮನಕ್ಕೆ ತರಲಿಕ್ಕೆ ಮಾತಾಡಲಿಕ್ಕೆ ಬಯಸ್ತೇನೆ. 1 Corinthians chapter 14, ಬನ್ನಿ, ಮೊದಲನೇ ಕೊರಿಂಥ 14 the Bible says, ವಾಕ್ಯ ಹೇಳುತ್ತೆ, verse 2, 2ನೇ ವಚನ, what happens when we begin to speak in tongues? ನಾವು ಅನ್ಯ ಭಾಷೆ ಅಥವಾ ವಾಣಿಗಳನ್ನು ಆಡುವಾಗ ಏನು ಸಂಭವಿಸುತ್ತದೆ? Amen. ಆಮೆನ್. Verse 2, 2ನೇ ವಚನ, the Bible says, ವಾಕ್ಯ ಹೇಳುತ್ತೆ, he who speaks in tongues does not speak to men but to God. ಹೊಸ ಭಾಷೆಗಳನ್ನು ಅಥವಾ ಅನ್ಯ ಭಾಷೆಯನ್ನು ಮಾತಾಡುವಂತವನು ಮನುಷ್ಯನ ಸಂಗಡ ಮಾತಾಡದೆ ದೇವರ ಸಂಗಡಲೇ ಮಾತಾಡುವನು. Amen. ಆಮೆನ್. Hallelujah. Hallelujah. Somebody look to somebody and say, ನಿಮ್ಮ ಪಕ್ಕದ ಕಡೆಗೆ ನೋಡಿ ಹೇಳಿ, you don't talk to man but you talk to God. ನೀನು ಮನುಷ್ಯನೊಟ್ಟಿಗೆ ಮಾತಾಡ್ತಾ ಇಲ್ಲ, ಆದ್ರೆ ದೇವರ ಹತ್ರ ಮಾತಾಡ್ತಾ ಇದೀಯ. ಹೇಳ್ರಿ ಅವ್ರಿಗೆ, ಹೇಳ್ರಿ. you don't talk to man but you talk to God. ನೀನು ಮನುಷ್ಯನ ಹತ್ರ ಮಾತಾಡ್ತಾ ಇಲ್ಲ, ಅನ್ಯ ಭಾಷೆ ಮಾತಾಡುವಾಗ ದೇವರ ಹತ್ರ ಮಾತಾಡ್ತಾ When ಇಲ್ಲ. I speak in tongues, ಅನ್ಯ ಭಾಷೆ ನಾನು ಮಾತಾಡುವಾಗ I am talking directly to God. ನಾನು ನೇರವಾಗಿ ದೇವರೊಟ್ಟಿಗೆ ಮಾತಾಡ್ತಾ ಇದ್ದೇನೆ. You don't need to get any man in between. ಇಲ್ಲಿ ಮನುಷ್ಯನ ಮಧ್ಯವರ್ತಿಗೆ ಬೇಕಾಗಿಲ್ಲ. So you have direct access to the throne of God. ಇಲ್ಲಿ ದೇವರ ಕೃಪಾ ಸಿಂಹಾಸನಕ್ಕೆ ನಿನಗೆ ನೇರವಾದ ಸಂಪರ್ಕವಿದೆ. I understand like this. ಈ ರೀತಿ ನಾನು ಅರ್ಥ No, ಮಾಡ್ಕೊಳ್ತೇನೆ. 1 Corinthians chapter 14 and verse 2, if you see my Bible, ನನ್ನ ಸತ್ಯವೇದದಲ್ಲಿ ಮತ್ತು ಮೊದಲನೇ ಕೊರಿಂಥ 14ನೇ ನೋಡುವುದಾದ್ರೆ, so the personal number of God, ಅದೇನೆಂದ್ರೆ ಮತ್ತು ಆ ಒಂದು ವ್ಯಕ್ತಿಗತವಾದಂತ ಒಂದು ನಂಬರ್, ಅದು ದೇವರ ಸಂಖ್ಯೆ the ಆಗಿದೆ. personal mobile number of God. ದೇವರ ಒಂದು ವ್ಯಕ್ತಿಗತವಾಗಿರ್ತಕ್ಕಂಥ ಖಾಸಗಿ ಮೊಬೈಲ್ ಸಂಖ್ಯೆ. How many of you want the personal mobile number of God? ಎಷ್ಟು ಜನರಿಗೆ ನಿಮಗೆ ದೇವರ ವ್ಯಕ್ತಿಗತವಾದ ಖಾಸಗಿ ಮೊಬೈಲ್ ಸಂಖ್ಯೆ ಬೇಕು? I'm not talking about prayer, but I'm talking a higher level of prayer. ನಾನು ಪ್ರಾರ್ಥನೆ ಬಗ್ಗೆ ಮಾತಾಡುತ್ತಾ ಇಲ್ಲ, ಬದಲಾಗಿ ಪ್ರಾರ್ಥನೆಯ ಉನ್ನತ ಮಟ್ಟದ ಬಗ್ಗೆ ಮಾತಾಡ್ತಾ ಇದ್ದೇನೆ. I have written in the Bible. ಅದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. No, I have written in my Bible. ಅದು ನನ್ನ ಸತ್ಯವೇದದಲ್ಲಿ ಬರ್ಕೊಂಡಿದ್ದೀನಿ. The personal mobile number of God is 1 Corinthians chapter 14 and verse 2. ದೇವರನ್ನು ವ್ಯಕ್ತಿಗತವಾಗಿ ಖಾಸಗಿಯಾಗಿ ಸಂಪರ್ಕಿಸಬೇಕಾದಂತಹ ಒಂದು ಮೊಬೈಲ್ ಸಂಖ್ಯೆ ನಂಬರ್ ಮೊದಲನೇ ಕೊರಿಂಥ 14:2. When you talk in tongues, you talk directly to God and not any man. ನೀನು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ ನೇರವಾಗಿ ದೇವರೊಟ್ಟಿಗೆ ಮಾತಾಡ್ತಾ ಇದೆಯೇ ಹೊರತು ಯಾವುದೇ ಮನುಷ್ಯನ ಸಂಗಡ ಅಲ್ಲ. Amen. Amen. Hallelujah. Hallelujah. So when you begin to speak in tongues, ನೀವು ಅನ್ಯ ಭಾಷೆಯನ್ನು ಪ್ರಾರಂಭಿಸುವಾಗ you know what God does? He picks up your call. ನೋಡಿ, ತಕ್ಷಣದ ಖಾಸಗಿ ಮೊಬೈಲ್ ಇಂದ ಅಯ್ಯೋ ನಮ್ಮ ಮಗನು ಫೋನ್ ಮಾಡಿದಂತ ಕೂಡಲೇ ತಕ್ಷಣವೇ ಎತ್ತಿಕೊಳ್ತಾನೆ. And the Lord begins to answer you personally. ಕೂಡಲೇ ಮತ್ತು ವ್ಯಕ್ತಿಗತವಾಗಿ ನಿನ್ನ ಜೊತೆಗೆ ಆತನು ಉತ್ತರಿಸುವನಾಗ್ತಾನೆ. And this evening I have news for you. ಈ ಸಂಜೆ ನಿಮಗೋಸ್ಕರ ಒಂದು ಸುದ್ದಿ ಉಂಟು. The mobile number of God is never busy and never out of reach. ಆಮೆನ್. ದೇವರ ಮೊಬೈಲ್ ಸಂಖ್ಯೆ, ಪರ್ಸನಲ್ ಸಂಖ್ಯೆ, ಅದು ಎಷ್ಟು ಮಾತ್ರಕ್ಕೂ ಔಟ್ ಆಫ್ ರೀಚ್ ಇಲ್ಲ, ಅದು ಬಿಸಿನೂ ಇಲ್ಲ. कृपया थोड़ी देर बाद डायल करे. ಕೃಪೆಯ ಸ್ವಲ್ಪ ಸಮಯದ ನಂತರ ದಯವಿಟ್ಟು ಸಂಪರ್ಕಿಸಿ. ಕೆಲವರು ಜನ ಫೋನ್ ಯಾವಾಗಲೂ
ಕೆಲವರು ಜನ The person you're talking is busy on another call. Call him after some time. ಯಾವಾಗ ನೋಡಿದ್ರು ಟ್ರೈ ಮಾಡ್ತೀವಿ, ಮತ್ತೆ ಟ್ರೈ ಮಾಡ್ತಿರ್ತೀವಿ. ಆ ವ್ಯಕ್ತಿ ಈಗ ನೀವು ಸಂಪರ್ಕಿಸುವಂತ ಒಂದು ಚಂದಾದಾರರು ಬಹಳ ಬಿಸಿ ಆಗಿದ್ದಾರೆ, ದಯವಿಟ್ಟು ಸ್ವಲ್ಪ ಸಮಯದ ನಂತರ ನೀವು ಪ್ರಯತ್ನಿಸ್ರಿ ಅಂತ ಬರ್ತಾನೆ ಬರ್ತಾರೆ. Some people when they sleep in the afternoon, when they take a nap, they turn their phones to not reachable mode. ಕೆಲವರು ಮಧ್ಯಾಹ್ನ ಸಮಯದಲ್ಲಿ ಆರಾಮವಾದಂತ ವಿಶ್ರಾಂತಿ ತೆಗೆದುಕೊಳ್ಳಬೇಕೆನ್ನುವ ಸಂದರ್ಭಕ್ಕೋಸ್ಕರವೇ ಅವರು ನಾಟ್ ರೀಚಬಲ್ ಆ ಒಂದು ಮೋಡ್ಗೆ ಇಡ್ತಾರೆ ಅಥವಾ ಏರೋಪ್ಲೇನ್ ಮೋಡ್ಗೆ ಇಡ್ತಾರೆ. And some people don't attend calls. ಇನ್ನು ಕೆಲವರು ಆ ಒಂದು ಕಾಲ್ಸ್ ಕೂಡ ಅಟೆಂಡ್ ಮಾಡಲ್ಲ. Now some pastors, some preachers, they don't attend calls. ಈ ಕೆಲವು ಸಭಾಪಾಲಕರು, ಕೆಲವರು ಪ್ರಸಂಗಿಕರು ಇರ್ತಾರೆ, ಅವರು ಕಾಲ್ಸ್ ಕೂಡ ಅಟೆಂಡ್ ಮಾಡಲ್ಲ. Why you don't attend calls? ಯಾಕೆ ನೀವು ಕಾಲ್ಸ್ ಅಟೆಂಡ್ ಮಾಡ್ತಾ ಇಲ್ಲ? Unknown number. ಅನ್ನೋನ್ ನಂಬರ್ ರೀ, ಸುಮ್ಮನೆ ತೊಂದರೆ ಮಾಡ್ತಾರೆ. ಪ್ರೇಯರ್ ಮಾಡು ಅಂತ. ಅನ್ನೋನ್ ನಂಬರ್, ಸುಮ್ಮನೆ ಫೋನ್ ಮಾಡಿ ಪ್ರೇಯರ್ ಮಾಡ್ರಿ ಪಾಸ್ಟರ್, ಪ್ರೇಯರ್ ಮಾಡ್ರಿ ಬ್ರದರ್ ಅಂತ ಕೇಳ್ತಾರೆ. That's what people of God have been called for. ಮತ್ತು ಅದಕ್ಕೋಸ್ಕರವೇ ಮತ್ತು ದೈವ ಜನರ ಕರೆ ಕೊಟ್ಟು. Amen. ಆಮೆನ್. Hallelujah. Hallelujah. But I have news for you tonight. ಆದರೆ ನಿಮಗೆಲ್ಲರಿಗೂ ಒಂದು ಶುಭ ಸುದ್ದಿ ಇದೆ. When you begin to talk in tongues, ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ God personally picks up your call. ದೇವರು ತಕ್ಷಣವೇ ವ್ಯಕ್ತಿಗತವಾಗಿ ನಿನ್ನ ಫೋನ್ ಅನ್ನು ಸ್ವೀಕರಿಸುತ್ತಾನೆ. Amen. ಆಮೆನ್. No man comes in between you and God. ನಿನ್ನಗೂ ನಿನ್ನ ದೇವರ ಮಧ್ಯದಲ್ಲಿ ಯಾವ ಮನುಷ್ಯನು ಬರಲ್ಲ. God himself answers you and says, yes my son, yes my daughter. ಓ ಕೂಡಲೇ ಫೋನ್ ಅನ್ನು ಎತ್ತಿಕೊಂಡಂತ ತಂದೆಯಾದ ದೇವರು ಹೇಳ್ತಾನೆ, ಹೇಳು ನನ್ನ ಮಗನೇ, ಹೇಳು ನನ್ನ ಮಗಳೇ. Amen. ಆಮೆನ್. Hallelujah. Hallelujah. You don't need to send a SMS before you call. Can I call you now? ಈಗ ನಾನು ಕಾಲ್ ಮಾಡಬಹುದು ಅಂತೇಳಿ SMS ಕಳಿಸುವಂತ ಒಂದು ಅವಕಾಶ ಕೂಡ ಯಾವುದೇ ಇಲ್ಲವೇ ಇಲ್ಲ ದೇವರಿಗೆ. You can't send a WhatsApp message. ಮತ್ತು ನೀನು ಎಷ್ಟು ಮಾತ್ರಕ್ಕೆ ವಾಟ್ಸ್ಆಪ್ ಮೆಸೇಜ್ ಕೂಡ ಕಳಿಸುವಂತ ಅವಶ್ಯಕತೆ ಇಲ್ಲ. WhatsApp ಈಗ ನ್ಯೂಸೆನ್ಸ್ ಆಗ್ಬಿಡುತ್ತೆ. ಇವತ್ತು ವಾಟ್ಸ್ಆಪ್ ಬಂದ್ಬಿಟ್ಟು ಬಹಳ ಒಂದು ಹೊಸದಾದಂತ ಹುಚ್ಚುತನ ಆಗ್ಬಿಟ್ಟಿದೆ. Happy birthday Ravi, happy birthday Ravi, happy birthday Ravi. Then I understood Ravi does not have WhatsApp at all. ಹ್ಯಾಪಿ ಬರ್ಡೇ ರವಿ, ಹ್ಯಾಪಿ ಬರ್ಡೇ ರವಿ ಅಂತ ಹೇಳಿ ಹಾಕ್ಬಿಟ್ಟಿರ್ತಾರೆ ಮೆಸೇಜ್ಗಳು ವಾಟ್ಸ್ಆಪ್ ಅಲ್ಲಿ. ಆಮೇಲೆ ಗೊತ್ತಾಯ್ತು ರವಿ ವಾಟ್ಸ್ಆಪ್ ಅಲ್ಲಿ ಇಲ್ಲ ಅಲ್ಲಿ. If you want to wish, call them and just talk to them directly. ಈ ನೀವು ವಾಟ್ಸ್ಆಪ್ ಇಲ್ಲದವರು ಯಾಕೆ ನೀವು ನೇರವಾಗಿ ಫೋನ್ ಅನ್ನು ಮಾಡಿ ಅವ್ರನ್ನ ವಿಶ್ ಮಾಡಿದ್ರೆ ಇನ್ನೂ ಖುಷಿ ಆಗುತ್ತಲ್ಲ, ಯಾಕೆ ವಾಟ್ಸ್ಆಪ್ ಮೆಸೇಜಸ್? Amen. So when you talk to God, ನೀವು ದೇವರೊಟ್ಟಿಗೆ ಮಾತಾಡುವಾಗ God answers you personally. ದೇವರು ವ್ಯಕ್ತಿಗತವಾಗಿ ಮೊದಲು ಉತ್ತರ ಕೊಡ್ತಾನೆ. Hallelujah. Hallelujah. So the first thing that happens when you begin to speak in tongues is you talk directly to God and not any man. ಅದು ಪ್ರಿಯರೇ, ನೀವು ವ್ಯಕ್ತಿಗತವಾಗಿ ದೇವರೊಟ್ಟಿಗೆ ಮಾತಾಡುತ್ತಿರುವಾಗ ಅನ್ಯ ಭಾಷೆಯಲ್ಲಿ ನೀವು ದೇವರೊಟ್ಟಿಗೆ ಮಾತಾಡ್ತಾ ಇದ್ರಿ ಹೊರತು ಯಾವುದೇ ಮನುಷ್ಯನೊಟ್ಟಿಗೆ ಅಲ್ಲ. Let's go fast. ಇನ್ನು ಮುಂದಕ್ಕೆ ವೇಗವಾಗೋಣ. 1 Corinthians 2nd point. ಮೊದಲನೇ ಕೊರಿಂಥದ 2ನೇ ಅಂಶ. What happens when I speak in tongues? ನಾನು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವಾಗ ಏನಾಗುತ್ತೆ? Same scripture. ಅದೇ ಈ ವಾಕ್ಯ ಭಾಗ 1 Corinthians chapter 14 and verse 2. ಮೊದಲನೇ ಕೊರಿಂಥದವರ ಬರೆದ ಪತ್ರಿಕೆ 14ನೇ ಅಧ್ಯಾಯದ 2ನೇ ವಚನದ 2ನೇ ಭಾಗ. Second point. 2ನೇ ಅಂಶ. For no man understands you, but he utters mysteries with the Spirit. ಮತ್ತು ಯಾವೊಬ್ಬ ಮನುಷ್ಯನಿಗೂ ಕೂಡ ನೀನು ಮಾತಾಡುವಂತ ಅನ್ಯ ಭಾಷೆ ಅರ್ಥವಾಗಲ್ಲ, ಮಾತಾಡುತ್ತಿರುವಂತ ನೀನು ಮರ್ಮಗಳನ್ನು ಮಾತಾಡ್ತಾ ಇದ್ದೀ. Amen. ಆಮೆನ್. Hallelujah. So first point is you talk not to any man but God. ಮೊಟ್ಟ ಮೊದಲನೇ ಅಂಶ ಬರ್ಕೊಳ್ರಿ, ಅನ್ಯ ಭಾಷೆಯಲ್ಲಿ ನೀವು ಮಾತಾಡುವಾಗ ದೇವರೊಟ್ಟಿಗೆ ಮಾತಾಡ್ತಾ ಇದ್ರಿ, ಯಾವುದೇ ಮನುಷ್ಯನೊಟ್ಟಿಗಲ್ಲ. But the second thing is you begin to utter mysteries with God. ನೀನು ಅನ್ಯ ಭಾಷೆ ಮಾತಾಡುತ್ತಿರುವಾಗ ನಿನಗೆ ತಿಳಿಯದ ಹಾಗೆ ಅರಿವಿಲ್ಲದೆ ದೇವರೊಟ್ಟಿಗೆ ಅನೇಕ ಮರ್ಮಗಳನ್ನು ರಹಸ್ಯಗಳನ್ನು ಮಾತಾಡ್ತಾ ಇದ್ದೀವಿ. Oh, somebody say mystery. ಯಾರೊಬ್ರು ಹೇಳ್ರಿ ಈಗ ಮರ್ಮಗಳು. ಮರ್ಮಗಳು. ಎಲ್ಲರೂ ಹೇಳ್ರಿ ಮರ್ಮಗಳು. Mystery means something that is hidden. ಈ ಮರ್ಮಗಳು ಅಂದರೆ ಪ್ರಕಟಣೆ ಅಂದರೆ ಬಚ್ಚಿಡಲ್ಪಟ್ಟಂತ ವಿಷಯಗಳು. The Bible says nobody understands. ವಾಕ್ಯ ಹೇಳ್ತಾ ಇದೆ, ಅದು ಯಾರೊಬ್ಬರಿಗೆ ಕೂಡ ಅರ್ಥವಾಗಲ್ಲ. My mind is unfruitful. ನನ್ನ ಮನಸ್ಸು ಫಲವಿಲ್ಲದೆ ಇರುತ್ತದೆ. When I begin to pray in tongues, ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ, when I am talking in tongues, ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ my mind is unfruitful. ನನ್ನ ಮನಸ್ಸು ಸಂಪೂರ್ಣವಾಗಿ ನಿಷ್ಕ್ರಿಯ ಅಥವಾ ಅಲ್ಲಿ ಫಲವಿಲ್ಲದೆ ಇರುತ್ತದೆ. Nor can anybody understand me. ಅಥವಾ ನನ್ನನ್ನು ಕೂಡ ಯಾರೊಬ್ಬರು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. But the Bible says, ಆದರೆ ಸತ್ಯವೇದಲ್ಲಿದೆ, but I am uttering mysteries with my spirit. ಆದರೆ ನನ್ನ ಆತ್ಮದೊಳಗೆ ದೇವರೊಟ್ಟಿಗೆ ನಾನು ಅಲ್ಲಿ ರಹಸ್ಯಗಳನ್ನು ಮರ್ಮಗಳನ್ನು ಮಾತಾಡ್ತಾ ಇದ್ದೇನೆ. No, I am talking hidden things with God. ದೇವರೊಟ್ಟಿಗೆ ಬಚ್ಚಿಡಲ್ಪಟ್ಟಂತ ಸಂಗತಿಗಳನ್ನು ಕುರಿತು ಮಾತಾಡ್ತಾ ಇದ್ದೇನೆ. Amen. ಆಮೆನ್. Hallelujah. Hallelujah. I will tell you one defense secret. ಒಂದು ರಕ್ಷಿಸಿಕೊಳ್ಳತಕ್ಕಂತ ಒಂದು ಬಹಳ ಆಳವಾದಂತ ರಹಸ್ಯ ನಿಮಗೆ ಹೇಳ್ತೇನೆ. No, there is the particular thing called radar. ರಡಾರ್ ಎನ್ನುವಂತ ಒಂದು ನಿರ್ದಿಷ್ಟವಾದ ಉಪಕರಣ ಉಂಟು. Now the meaning of the radar is used to detect the foreign object in our territory. ಹೌದು ಪ್ರಿಯರೇ, ರಡಾರ್ ಎನ್ನುವಂತ ಒಂದು ವಸ್ತು ಉಪಕರಣವು ಅದು ಒಂದು ವಿದೇಶ ಅಥವಾ ಅನ್ಯ ಆ ರೀತಿಯಲ್ಲಿ ನಮ್ಮ ಒಂದು ಸರಹದ್ದುಗಳಲ್ಲಿ ಮತ್ತು ಬೇಡವಾದಂತ ಒಂದು ಅನ್ಯವಾದಂತ ಒಂದು ವಿಷಯಗಳನ್ನು ಬೇಗ ಕಂಡುಹಿಡಿಯುವಂತ ಒಂದು ಉಪಕರಣವಾಗಿರ್ತದೆ. For example, ಉದಾಹರಣೆಗೆ, if this is my nation, ಇದು ನನ್ನ ದೇಶವಾಗಿದ್ರೆ I install a radar in this place. ನಾನು ಈ ಒಂದು ಬಾರ್ಡರ್ ಅಲ್ಲಿ ಇಲ್ಲಿ ನಾನು ಕೊನೆಗೆ ಸರಹದ್ದಿನಲ್ಲಿ ರಡಾರ್ ಇಡ್ತೇನೆ. So if any enemy aircraft or a foreign object begins to fly
fly inside my territory, ವಿದೇಶದಿಂದ ಬರುವಂತ ಅನ್ಯ ದೇಶದ ವೈರಿಗಳಿಂದ ಯಾವುದೇ ಒಂದು ವಿಮಾನಗಳು ಬಂದಲ್ಲಿ the radar is quick to detect that. ಆ ರಡಾರ್ ಎನ್ನುವಂತ ಉಪಕರಣ ಕೂಡಲೇ ತಕ್ಷಣವಾಗಿ ಕಂಡುಹಿಡಿದು ಬಿಡುತ್ತದೆ. And the radar gives signals to the operators that so and so foreign object or enemy aircraft has entered our territory. ಕೂಡಲೇ ಆ ರಡಾರ್ ಏನ್ ಮಾಡುತ್ತಂದ್ರೆ ಅನ್ಯ ದೇಶದ ವೈರಿಗಳ ದೇಶದ ಒಂದು ವಿಮಾನಗಳು ನಮ್ಮ ರಾಷ್ಟ್ರವನ್ನು ಪ್ರವೇಶ ಮಾಡಿಬಿಟ್ಟಿದೆ ಅನ್ನುವಂತ ಒಂದು ಸೂಚನೆಯನ್ನು ಆ ರೀತಿಯಲ್ಲಿ ಕೂಡಲೇ ಅದು ಕೊಟ್ಟು ಬಿಡುತ್ತದೆ. So that is the speciality of a radar. ಅದೇ ರಡಾರ್ ಉಪಕರಣದ ಒಂದು ಸೌಂದರ್ಯತೆ. But there's one nation. ಆದ್ರೆ ಒಂದು ರಾಷ್ಟ್ರವಿದೆ. I will not tell you the name of the nation. ಆ ರಾಷ್ಟ್ರದ ಒಂದು ಹೆಸರನ್ನು ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. Because we are live. ಯಾಕಂದ್ರೆ ನಾವೆಲ್ಲರೂ ಕೂಡ ಈಗ ನೇರ ಪ್ರಸಾರದಲ್ಲಿದ್ದೇವೆ. So that particular nation, the superpower nation, ಮತ್ತು ಆ ಒಂದು ನಿರ್ದಿಷ್ಟವಾಗಿರತಕ್ಕಂತ ದೇಶ ಸೂಪರ್ ಪವರ್ಫುಲ್ ನೇಷನ್ ಆಗಿದೆ. it developed some paint. ಅದು ಸ್ವಲ್ಪ ರೀತಿಯಾದಂತ ಒಂದು ಪೇಂಟ್ ಅನ್ನು ಬೆಳೆಸಿಕೊಂಡು, and when they paint the aircraft with that particular paint, ಆ ನಿರ್ದಿಷ್ಟವಾಗಿರುವಂತ ಬಣ್ಣದಿಂದ ಆ ಏರ್ ಕ್ರಾಫ್ಟ್ ಅನ್ನು ಆ ರೀತಿಯಲ್ಲಿ ಹಚ್ಚಿಕೊಂಡು ಹೋಗುವಾಗ, even if that aircraft enters one particular territory, ಒಂದು ದೇಶದ ಒಂದು ಸರಹದ್ದನ್ನು ಅಂತ ಬಣ್ಣ ಹಚ್ಚಿಕೊಂಡಂತ ಏರ್ ಕ್ರಾಫ್ಟ್ ಈ ವಿಮಾನ ಅಲ್ಲಿ ಮುಂದಕ್ಕೆ ಆ ದೇಶದಲ್ಲಿ ಹೋದರೂ ಕೂಡ, even the radars cannot detect this aircraft. This paint is specialized in absorbing that radiations, that rays. ಹೌದು ಬೇರೆ. ಮತ್ತು ಈ ರಡಾರ್ ಅಂತ ಬಣ್ಣವನ್ನು ಹಚ್ಚಿಕೊಂಡು ಬರ್ತಕ್ಕಂಥ ವಿಮಾನಗಳನ್ನು ಎಷ್ಟು ಮಾತ್ರಕ್ಕೂ ಕೂಡ ಡಿಟೆಕ್ಟ್ ಮಾಡಿಕೊಳ್ಳಿಕ್ಕೆ ಅಥವಾ ಕಂಡು ಹಿಡಿಕೊಳ್ಳಿಕ್ಕೆ, ಆ ಒಂದು ಸಿಗ್ನಲ್ಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಅದು ಅಸಾಧ್ಯವಾದ. So it is very easy for that nation to send aircrafts into a particular territory, bombard that nation and get back very safely, even without the radar unable to detect it. ನೋಡ್ರಿ ಪ್ರಿಯರೇ, ರಡಾರ್ ಅನ್ನು ಹಾಕಿದ್ರು ಕೂಡ ದೇಶದವರು ಬೇರೆ ವೈರಿಯ ದೇಶದ ಆ ವಿಮಾನಗಳಿಗೆ ಅಂತ ನಿರ್ದಿಷ್ಟವಾದ ಬಣ್ಣ ಹಚ್ಚಿ ಏರ್ ಕ್ರಾಫ್ಟ್ ಅನ್ನು ಕಳಿಸಿ ದಾಳಿ ಮಾಡಲಿಕ್ಕೆ ಅದು ಬಹಳ ಸುಲಭವಾಗಿರ್ತದೆ. ಆ ರಡಾರ್ ಕೂಡ ಅಲ್ಲಿ ಕಂಡುಹಿಡಿಯಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ. Amen. ಹೌದಾ? Similarly, ಅದೇ ರೀತಿಯಲ್ಲಿ when you and I begin to pray in tongues, ನೀವು ನಾವು ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸುವಾಗ, when you and I begin to talk to God in tongues, ನೀವು ನಾವು ಅನ್ಯ ಭಾಷೆಯಲ್ಲಿ ನಾವು ಮಾತಾಡುತ್ತಿರುವಾಗ, nobody can detect what is happening, what is the conversation between me and my God. ಯಾರೊಬ್ರು ಕೂಡ ನಾನು ನನ್ನ ದೇವರೊಟ್ಟಿಗೆ ಏನು ಮಾತಾಡ್ತಾ ಇದ್ದೇನೆ ಅನ್ನುವಂತ ಸಂಭಾಷಣೆ ಯಾರಿಗೂ ಅರ್ಥವಾಗಲ್ಲ. The Lord is revealing mysteries to my spirit. ಓ, ಕರ್ತನಾದ ದೇವರು ನನ್ನ ಆತ್ಮಕ್ಕೆ ಮರ್ಮಗಳನ್ನು ತಿಳಿಸುತ್ತಾ ಇರ್ತಾನೆ. I am talking mysteries, the hidden things with my Almighty. ನನ್ನ ಸರ್ವಶಕ್ತನಾದ ದೇವರೊಟ್ಟಿಗೆ ನಾನು ಬಚ್ಚಿಡಲ್ಪಟ್ಟಂತ ಅನೇಕ ಮರ್ಮಗಳನ್ನು ನಾನು ಮಾತಾಡ್ತಾ ಇರ್ತೇನೆ. That is the speciality of speaking in tongues. ಅದೇ ಅನ್ಯ ಭಾಷೆಯಲ್ಲಿ ಮಾತಾಡುವುದರಲ್ಲಿರ್ತಕ್ಕಂಥ ವೈಶಿಷ್ಟ್ಯತೆ. So many people don't understand the importance of this one particular gift. ಆದ್ರೆ ಈ ನಿರ್ದಿಷ್ಟವಾದಂತ ವರದ ಬಗ್ಗೆ ಅನೇಕ ಜನರಿಗೆ ಮಾಹಿತಿ ಇಲ್ಲ. The Bible says, ವಾಕ್ಯ ಹೇಳುತ್ತೆ, my spirit penetrates the heart of God and begins to unearth the things from the heart of God. ಮತ್ತು ನನ್ನ ಆತ್ಮವು ಅಲ್ಲಿ ಪ್ರಬಲವಾಗಿ ಬೆಳೆದು ದೇವರ ಆತ್ಮವನ್ನು ತೂರಿ ಬಚ್ಚಿಡಲ್ಪಟ್ಟಂತ ದೇವರ ರಹಸ್ಯಗಳನ್ನು ಕೆದಕಿ ಅದು ಕಂಡುಕೊಳ್ಳುತ್ತದೆ ಅಂತ ಹೇಳ್ತಾರೆ. Amen. ಆಮೆನ್. Hallelujah. Do you know how important you are in the sight of God? ನೀವು ದೇವರ ದೃಷ್ಟಿಯಲ್ಲಿ ಎಷ್ಟು ಮುಖ್ಯವಾಗಿದ್ದೀರಿ ಅಂತ ನಿಮಗೆ ಗೊತ್ತು. That He has given you this wonderful gift so that you can talk mysteries with the Spirit of God. ಈ ಅದ್ಭುತವಾದಂತ ವರವನ್ನು, ಅನ್ಯ ಭಾಷೆ ವರವನ್ನು ದೇವರೊಟ್ಟಿಗೆ ನೇರವಾಗಿ ಯಾರಿಗೆ ಗೊತ್ತಿಲ್ಲದಂಗೆ ಮಾತಾಡುವುದಕ್ಕೆ, ಮರ್ಮಗಳು ಮಾತಾಡುವಂತ ಅವಕಾಶ ಕೊಟ್ಟಿದ್ದಾರೆ. Give a good shake hand to your neighbor and tell them you are important in the sight of God. ನೀವು ನಿಮ್ಮ ಪಕ್ಕದವರಿಗೆ ಕೈಯನ್ನು ಕುಲುಕುತ್ತಿ ಹೇಳ್ರಿ, ದೇವರ ದೃಷ್ಟಿಯಲ್ಲಿ ನೀವು ಎಷ್ಟೋ ಮುಳ್ಳಿರು. Shake hand ಮಾಡ್ರಿ ಸ್ವಲ್ಪ. ಶೇಕ್ ಹ್ಯಾಂಡ್ ಮಾಡಿ. You are important. ನೀವು ಎಷ್ಟೋ ಮುಖ್ಯ. The God has considered you important. ಓ, ದೇವರ ದೃಷ್ಟಿಗೆ ನೀನು ಬಹಳ ಮುಖ್ಯ ಅಂತ ಹೇಳಿ ಪರಿಗಣಿಸಿದ್ದಾನೆ. Amen. ಆಮೆನ್. Hallelujah. Hallelujah. Do you know how important you are in the sight of God? ದೇವರ ದೃಷ್ಟಿಗೆ ನೀವು ಎಷ್ಟು ಅಮೂಲ್ಯರು ಅಂತ ನಿಮಗೆ ಗೊತ್ತಾಯ್ತಾ? Amen. ಆಮೆನ್. When we talk to some MLA or MP, we are so elated. ಹೌದಪ್ಪ, ಯಾರಾದ್ರ ಹತ್ರ ನಾವು MLA MP ಹತ್ರ ನಾವು ಮಾತಾಡ್ಬಿಟ್ರೆ ಅಯ್ಯೋ ಅಂತ ಎಷ್ಟು ಮಟ್ಟಿಗೆ ನಾವೆಲ್ಲ ಆಗ್ಬಿಡ್ತೇವೆ. I know so and so, I know so and so. ಹೆಚ್ಚಿಸ್ಕೊಳ್ತೇವೆ, ಕೊಚ್ಕೊಳ್ತೇವೆ, ನನಗೆ ಇವ್ರು ಗೊತ್ತು, ನನಗೆ ಅವ್ರು ಗೊತ್ತು ಅಂತ. But you as people of God, you have the access to the King of Kings and the Lord of Lords Amen. directly. ದೇವರಿಗೆ ಸ್ತೋತ್ರವಾಗಲಿ. ನೀವು ದೇವರ ಮಕ್ಕಳಾಗಿ ರಾಜಾದಿರಾಜನು ಸೃಷ್ಟಿಕರ್ತನು ಸರ್ವಶಕ್ತನಾದಂತ ದೇವರೊಟ್ಟಿಗೆ ನಮಗೆ ಸಂಪರ್ಕವಿದೆ. ಆತನ ಬಗ್ಗೆ ನಮಗೆ ತಿಳಿದಿದೆ ರಹಸ್ಯಗಳು. You may not have the mobile number of the MLA of your region, but I want to tell you, you have the personal number of God. ನಿಮ್ಮ ಒಂದು ನಗರದ ಅಥವಾ ಒಂದು ಗ್ರಾಮೀಣ ಪ್ರದೇಶದ MLA ಸಾಹೇಬರ ಒಂದು ನಂಬರ್, ಫೋನ್ ಸಂಖ್ಯೆ ನಿಮ್ಮ ಹತ್ರ ಇಲ್ಲದೆ ಇರಬಹುದು, ಕಾಂಟ್ಯಾಕ್ಟ್ ಸಿಗದೆ ಇರಬಹುದು. ಆದರೆ ನನ್ನ ಸರ್ವಶಕ್ತನಾದ ತಂದೆಯಾದ ದೇವರ ಖಾಸಗಿ ನಂಬರ್ ನಿಮಗೆ ಕೊಟ್ಟಿದ್ದಾನೆ, ನೀನು ಯಾವಾಗಾದ್ರೂ ಸಂಪರ್ಕಿಸಬಹುದು. My mind is unfruitful. ಮೊದಲನೇದಾಗಿ ನಮ್ಮ ಮನಸ್ಸು ನಿಷ್ಕ್ರಿಯವಾಗಿದೆ. My mind is not able to understand what I am talking. ನಾನು ಅನ್ಯ ಭಾಷೆಯಲ್ಲಿ ಏನು ಮಾತಾಡ್ತಾ ಇದ್ದೇನೋ ನನ್ನ ಮನಸ್ಸಿಗೆ ಅರ್ಥವಾಗಲ್ಲ. There is a deposit, a mystery that is God is giving me in
my heart. ಆದರೆ ನನಗೆ ಗೊತ್ತಿಲ್ಲದಂಗೆ ನನ್ನ ಆತ್ಮದೊಳಗೆ ದೇವರು ಕೆಲವು ವಿಷಯಗಳನ್ನು ಅಲ್ಲಿ ಠೇವಣಿ ಮಾಡಿ ಇಡುತ್ತಾನೆ. A few years back, I was ministering in a city in Haryana. ಹರಿಯಾಣದ ಒಂದು ಪಟ್ಟಣದಲ್ಲಿ ಕೆಲವು ವರ್ಷಗಳ ಕೆಳಗೆ ನಾನು ಪ್ರಸಂಗಿಸ್ತಾ So ಇದ್ದೆ. all the families began to come ahead for prayer. ಎಲ್ಲಾ ಕುಟುಂಬಗಳು ಬರುವಾಗ ನಾನು ಪ್ರಾರ್ಥನೆ ಮಾಡಲಿಕ್ಕಾಗಿ ಮುಂದೆ ಹೋದೆ. So the Lord was revealing so many conditions, and people who were being touched, healed, and delivered. ಅನೇಕವಾದಂತ ಜನರ ಪರಿಸ್ಥಿತಿಗಳನ್ನು ವಿಷಯಗಳನ್ನು ದೇವರು ಆಗಿಂದಾಗಲೇ ಬಯಲುಪಡಿಸಿ ಮಾತಾಡುವಂತೆ ಮಾಡಿದ್ದಲ್ಲದೆ ಅನೇಕರು ಕೂಡ ಮುಟ್ಟಲ್ಪಟ್ಟು ಸ್ವಸ್ಥತೆ ಹೊಂದಿದರು. So this one particular comes to me, ಆದ್ರೆ ನಿರ್ದಿಷ್ಟವಾಗಿ ಒಬ್ಬರು ಬಂದು and nobody talks to me. The whole of the family, nobody talked to me. ಮತ್ತೆ ಇಡೀ ಕುಟುಂಬದವರು ಯಾರೊಬ್ಬರು ಕೂಡ ಮಾತಾಡಲಿಲ್ಲ. The Lord just inspired me to begin to talk in tongues. ಆದ್ರೆ ಮತ್ತು ಆ ರೀತಿಯಲ್ಲಿ ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಪ್ರೇರೇಪಣೆ And ಉಂಟಾಯಿತು. the pastor came and whispered into my ear, these people are witchcraft affected people. ಸಭಾಪಾಲಕರು ಬಂದ್ಬಿಟ್ಟು ಆ ವ್ಯಕ್ತಿಯ ಬಗ್ಗೆ ಆ ಕುಟುಂಬದ ಬಗ್ಗೆ ಹೇಳಿದರು, ಇವರೆಲ್ಲರೂ ಕೂಡ ಮಾಟ ಮಂತ್ರಗಳಿಗೆ ದಬ್ಬಾಳಿಕೆಗೆ They've ಗುರಿಯಾಗಿದ್ದಾರೆ. been delivered in part, they're yet to be delivered completely. ಭಾಗಶಃವಾಗಿ ಅವರು ಬಿಡುಗಡೆ ಹೊಂದಿದ್ದಾರೆ, ನಿಜ, ಇನ್ನೂ ಸಂಪೂರ್ಣವಾಗಿ ಬಿಡುಗಡೆಗೊಳ್ಳಬೇಕು. The pastor began to whisper, we are unable to find out the loopholes of the witchcraft in their house. ಸಭಾಪಾಲಕರು ಬಂದು ನನ್ನ ಕಿವಿಯಲ್ಲಿ ಪಿಸುಗುಟ್ಟುವಾಗ ನಿಜವಾಗಲೂ ಆ ಕುಟುಂಬದ ಜನರ ಜೀವಿತದಲ್ಲಿರ್ತಕ್ಕಂಥ ಒಂದು ಕೊರತೆಗಳು ನ್ಯೂನತೆಗಳು ಏನಂತಲೇ ಕಂಡುಹಿಡಿಯಲಿಕ್ಕೆ ಆಗ್ತಾ ಇಲ್ಲ. So I closed my eyes and I began to talk in tongues. ನಾನು ನನ್ನ ಕಣ್ಣನ್ನು ಮುಚ್ಚಿಕೊಂಡು ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದೆ. The Lord began to reveal the mysteries there. ಕೂಡಲೇ ಕರ್ತನಾದ ದೇವರು ಆ ಕುಟುಂಬದ ಎಲ್ಲಾ ಮರ್ಮಗಳನ್ನು ದೇವರು ಬಯಲುಪಡಿಸಲಿಕ್ಕೆ ಶುರು ಮಾಡಿದ. I opened my eyes. ನನ್ನ ಕಣ್ಣು ತೆರೆದೆ. I told them, ಅವ್ರಿಗೆ ಹೇಳಿದೆ, this is your house structure. ಇದು ನಿಮ್ಮ ಮನೆಯ ಕಟ್ಟಡದ ಒಂದು ಈ ರೀತಿ ಇರ್ತದೆ ಅಂತ ಹೇಳಿ. I exactly told them the infrastructure of their house, the residence, the building. ಅವರ ಮನೆ ವಾಸ ಮಾಡುವಂತ ಕಟ್ಟಡ ಮೂಲಭೂತ ಸೌಕರ್ಯ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಅವರಿಗೆ ವಿವರಿಸಿ ಹೇಳಿದೆ. The whole of the family with their open mouth, they are looking at my face like. ಎಲ್ಲಾ ಕುಟುಂಬದ ಸದಸ್ಯರು ಬಾಯಿ ತೆಗೆದು ಏನಪ್ಪ ಎಲ್ಲ ಕರೆಕ್ಟ್ ಆಗಿ ಹೇಳಕತ್ತನ ಹೇಳಿ ಅವರು ಆಶ್ಚರ್ಯವಾಗಿ ನೋಡ್ತಾ And I ಇದ್ದಾರೆ. told them, you want to completely get delivered, ನೀವು ಸಂಪೂರ್ಣವಾಗಿ ಬಿಡುಗಡೆಗೊಳ್ಳಬೇಕು you need to enter your room like this. ಮತ್ತು ನೀವು ಈ ರೀತಿಯಲ್ಲಿ ನಿಮ್ಮ ಕೋಣೆಯನ್ನು ಪ್ರವೇಶಿಸಿ You need to turn left, ಮತ್ತು ಎಡಕ್ಕೆ ತಿರುಗಿ then you turn right. ನಂತರ ಬಲಕ್ಕೆ ತಿರುಗಿ. There is a tile there. ಅಲ್ಲಿ ಒಂದು ಟೈಲ್ ಇದೆ. And there is something you have kept on the tile. ಆ ಟೈಲ್ ಎನ್ನುವಂತ ಬಂಡೆಯ ಕೆಳಗೆ ಏನೋ ನೀವು ಬಚ್ಚಿಟ್ಟಿದ್ದೀರಿ. You begin to unearth the tile there. ಕೂಡಲೇ ಆ ಒಂದು ಬಂಡೆಯ ಕೆಳಗೆ ನೀವು ಅಗೆಯಬೇಕು. You will begin to get all those rubbish stuff in your house. ಎಲ್ಲ ಬೇಡವಾದಂತ ಹೊಲಸು ಮಾಟ ಮಂತ್ರದ ವಿಷಯಗಳು ನಿಮಗೆ ಸಿಗ್ತವೆ, ಅದು ತೆಗೆದುಕೊಳ್ಳಿ. And the moment God began to reveal me all these things, ಈ ಎಲ್ಲಾ ಸಂಗತಿಗಳು ಕೂಲಂಕುಷವಾಗಿ ದೇವರು ನನಗೆ ಪ್ರಕಟಿಸುವಾಗ the family was in turmoil. ಇಡೀ ಕುಟುಂಬವೇ ಭಯಭ್ರಾಂತವಾಯಿತು. Because everything that I was revealing to them was something that they knew already. ಈಗಾಗಲೇ ಅವರಿಗೆಲ್ಲ ಗೊತ್ತಿದೆ ಅಂತ ವಿಷಯಗಳನ್ನೇ ಯಾರು ಗೊತ್ತಿಲ್ಲ, ಆದ್ರೆ ದೇವರಲ್ಲಿ ನನ್ನ ಮುಖಾಂತರ ಪ್ರಕಟಿಸುವಂತೆ ಮಾಡಿದ. I sent the pastor to their house. ಅವರ ಮನೆಗೆ ಸಭಾಪಾಲಕರನ್ನು ಕಳಿಸಿದೆ. Everything that was revealed to me by the Holy Ghost was exactly the same picture. ದೇವರಿಗೆ ಸ್ತೋತ್ರವಾಗಲಿ. ದೇವರ ಆತ್ಮ ನನಗೆ ಏನೆಲ್ಲ ಪ್ರಕಟಿಸಿ ಹೇಳಿದನೋ ನಿರ್ದಿಷ್ಟವಾಗಿ ಅದೇ ಚಿತ್ರ, ಅದೇ ಲೆಫ್ಟ್ ರೈಟ್ ಟೈಲ್ ಕೆಳಗಿರ್ತಕ್ಕಂಥ ಎಲ್ಲಾ ವಿಷಯಗಳು ಸರಿಯಾಗಿತ್ತು. When they began to throw that, burn all those things away, ಆ ಒಂದು ರೀತಿಯ ಕುಟುಂಬವು ಅದನ್ನೆಲ್ಲ ಮಾಟ ಮಂತ್ರ ಶಕ್ತಿಗಳು ಹೊರಗೆ ತೆಗೆದಾಗ ಅವೆಲ್ಲವನ್ನು ಸುಟ್ಟು ಹಾಕಿದೆವು. the whole family was delivered. ಇಡೀ ಕುಟುಂಬ ಆಗ ಸಂಪೂರ್ಣವಾಗಿ ಬಿಡುಗಡೆಗೊಂಡಿತು. Now whenever that pastor calls me, he still reminds me of that incident. ಯಾವಾಗಲಾದ್ರೂ ಆ ಸಭಾಪಾಲಕರು ನನಗೆ ಫೋನ್ ಅಲ್ಲಿ ಮಾತಾಡುವಾಗ ಆ ಸಂಘಟನೆ ನನ್ನ ನೆನಪಿಗೆ ತರ್ತಾ ಇರ್ತಾರೆ. Brother, you are a preacher, that's why God reveals you everything. ಬ್ರದರ್, ನೀವು ಒಂದು ಪ್ರೀಚರ್ ಆಗಿದ್ರೆ ದೇವರು ಎಲ್ಲ ನಿನಗೆ ಬಯಲುಪಡಿಸ್ತಾ ಇದ್ದಾನೆ. Nothing like that. ಆ ರೀತಿ ಏನಿಲ್ಲ. This is for every committed, dedicated, expectant child of God. ಇದು ಪ್ರತಿ ಒಬ್ಬ ಸಮರ್ಪಿತನಾಗಿ ವೈರಾಗ್ಯವಾಗಿ ದೇವರಿಗೋಸ್ಕರ ಹೃದಯದಲ್ಲಿ ಆಶಿಸುವಂತ ಪ್ರತಿ ಒಬ್ಬ ದೇವರ ಮಗುವಿಗೆ ಆತನು ಬಯಲುಪಡಿಸ್ತಾನೆ. The Bible never specified that this gift is only for preachers or pastors. ಸತ್ಯವೇದದಲ್ಲಿ ಎಲ್ಲಿಯೂ ಕೂಡ ಈ ಒಂದು ವರ ಪ್ರಸಂಗಿಗಳಿಗೆ ಮಾತ್ರ, ಸಭಾಪಾಲಕರಿಗೆ ಮಾತ್ರ, ಇವಾಂಜಲಿಸ್ಟಿಗೆ ಮಾತ್ರ ಅಂತ ಎಲ್ಲಿ ಕೂಡ ಹೇಳಲ್ಪಟ್ಟಿಲ್ಲ. Amen. ಹೌದಾ? It is for every believer. ಇದು ಪ್ರತಿಯೊಬ್ಬ ನಂಬುವಂತ ವಿಶ್ವಾಸಗಳೆಲ್ಲರಿಗೂ. Come on, tell your neighbor, it is for me. ಎಲ್ಲ ನಿಮ್ಮ ಪಕ್ಕದ ನೋಡಿ, ಇದು ನನಗೋಸ್ಕರ. Come on, tell your neighbor, ಅವ್ರು ನಿಮ್ಮ ಪಕ್ಕದವರ ಕೈ ಕುಲುಕಿ ಹೇಳ್ರಿ, this is for me. ಇದು ನನಗೋಸ್ಕರವೇ. Amen. ಆಮೆನ್. You believe it? ಇದು ನೀವು ನಂಬ್ತೀರಾ? Shout aloud, amen. ಒಂದು ಜೋರಾದ ಆಮೆನ್ ಹೇಳಿ. Hallelujah. Hallelujah. Your mind may seem unfruitful, but you are uttering mysteries with your spirit. ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ನಿಷ್ಕ್ರಿಯವಾಗಿ ನಿಷ್ಫಲವಾಗಿರಬಹುದು. ನಿಮಗೆ ಗೊತ್ತಿಲ್ಲದಂಗೆ ದೇವರೊಟ್ಟಿಗೆ ರಹಸ್ಯಗಳನ್ನು ಮಾತಾಡ್ತಾ ಇರ್ತೀರಿ. Amen. ಆಮೆನ್. First thing that happens when you begin to speak in tongues, ಅನ್ಯ ಭಾಷೆಯಲ್ಲಿ ಮಾತಾಡುವಾಗ ಮೊಟ್ಟ ಮೊದಲ ಸಂಗತಿ ಜರುಗುವಂತದೇನೆಂದ್ರೆ, we speak not to men but to God. ನೀವು ಮನುಷ್ಯರೊಟ್ಟಿಗೆಲ್ಲ ದೇವರೊಟ್ಟಿಗೆ ಮಾತಾಡ್ತಾ ಇದ್ದೀರಿ. The second thing, ಎರಡನೇದು, our mind is unfruitful, but we begin to utter mysteries. ನಾವು ಅಲ್ಲಿ ಅನೇಕ ಮರ್ಮಗಳನ್ನು ಮಾತಾಡುತ್ತಿರುವಾಗಲೂ ಕೂಡ ನಮ್ಮ ಮನಸ್ಸು ನಿಷ್ಫಲವಾಗಿರುತ್ತೆ. Third thing, ಮೂರನೇದು, verse 4, ನಾಲ್ಕನೇ ವಿಷಯ, Bible says, ವಾಕ್ಯ ಹೇಳುತ್ತೆ, he who speaks in a tongue
edifies himself. ಯಾರು ಅನ್ಯ ಭಾಷೆಯಲ್ಲಿ ವಾಣಿಗಳನ್ನು ಆಡುವನು ಅವನು ತನ್ನಗೆ ತಾನು ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುತ್ತಾನೆ. Somebody say in English, edifies. ಎಲ್ಲರೂ ಇಂಗ್ಲಿಷ್ ನಲ್ಲಿ ಹೇಳಿ, edify, Edifies. edify. ಜೋರಾಗಿ ಹೇಳ್ರಿ, edifies. ಎಲ್ಲರೂ ಹೇಳಿ, edify. ಜೋರಾಗಿ, edifies. Which means ಅದರ ಅರ್ಥ building. ಕಟ್ಟಿಕೊಳ್ಳುತ್ತಾನೆ, ಕಟ್ಟಿಕೊಳ್ಳುವುದು. ಕಟ್ಟಿಕೊಳ್ಳುವುದು. ಜೋರಾಗಿ ಹೇಳ್ರಿ, ಕಟ್ಟಿಕೊಳ್ಳುವುದು. ಎಲ್ಲರೂ ಹೇಳ್ರಿ, ಕಟ್ಟಿಕೊಳ್ಳುವುದು. ಒಬ್ರಿಗೊಬ್ರು ನೋಡಿ ಹೇಳ್ರಿ, ಕಟ್ಟಿಕೊಳ್ಳುವುದು. ಒಬ್ಬರಿಗೊಬ್ಬರು ನೋಡಿ ಹೇಳ್ರಿ, ಕಟ್ಟಿಕೊಳ್ಳುವುದು, ಕಟ್ಟಿಕೊಳ್ಳುವುದು. ಕಟ್ಟಿಕೊಳ್ಳುವುದು. See, he who speaks in a tongue edifies himself. ನೋಡ್ರಿ, ಯಾರು ಅನ್ಯ ಭಾಷೆ ವರದಲ್ಲಿ ಮಾತಾಡ್ತಾ ಇರ್ತಾರೋ ಅವರು ತಮ್ಮನ್ನು ತಾವು ಕಟ್ಟಿಕೊಳ್ತಾರೆ. Amen. Amen. Hallelujah. Hallelujah. He who speaks in a tongue builds himself. ಯಾರು ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತಾ ಇರ್ತಾರೋ ತಮ್ಮ ಆತ್ಮೀಯ ಜೀವಿತವನ್ನು ಆತ್ಮವನ್ನು ಅವರ ಸ್ಥಿತಿಗೆ ಅವರು ಕಟ್ಟಿಕೊಳ್ತಾ ಇರ್ತಾರೆ. That's why I said unless you are edified you cannot edify the church. ಅದಕ್ಕೆ ನಾನು ಹೇಳಿದ್ನಲ್ಲ ಪ್ರಾರಂಭದಲ್ಲಿ, ಎಲ್ಲಿಯವರೆಗೆ ನೀವು ನಿಮ್ಮನ್ನು ನೀವು ಕಟ್ಟಿಕೊಳ್ಳದವೋ ಸಭೆಯನ್ನು ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. Unless I am edified I cannot edify the body of Christ or my brother or my sister. ಎಲ್ಲಿಯವರೆಗೂ ನನ್ನನ್ನು ನಾನು ವ್ಯಕ್ತಿಗತವಾಗಿ ಕಟ್ಟಿಕೊಳ್ಳಲ್ಲವೋ ಅಲ್ಲಿಯವರೆಗೂ ಸಭೆಯನ್ನು ಕ್ರಿಸ್ತನ ದೇಹವನ್ನು ನನ್ನ ಸಹೋದರ ಸಹೋದರಿಯರನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. So every individual has a right to edify themselves. ಪ್ರತಿ ವ್ಯಕ್ತಿಗತವಾಗಿ ಕೂಡ ಬೆಳೆಯಲಿಕ್ಕೆ ಅಥವಾ ಕಟ್ಟಿಕೊಳ್ಳಲಿಕ್ಕೆ ಹಕ್ಕು ಇದೆ. Not everyone is called to edify the church. ಹೌದು ಪ್ರಿಯರೇ, ಎಲ್ಲರೂ ಕೂಡ ಒಂದು ಸಭೆಯನ್ನು ಭಕ್ತಿ ವೃದ್ಧಿ ಮಾಡ್ಲಿಕ್ಕೆ ಕರೆಯಲ್ಪಟ್ಟಿಲ್ಲ. Unless you edify yourself. ಎಲ್ಲಿಯವರೆಗೆ ಅಂದ್ರೆ ನೀನು ಕಟ್ಟಿಕೊಳ್ಳುವವರೆಗೂ. We may not understand when we begin to pray in tongues or speak in tongues. ನೋಡ್ರಿ ಪ್ರಿಯರೇ, ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥಿಸುವಾಗ ಮಾತಾಡುವಾಗ ನಮಗೆ ಅರ್ಥವಾಗಲ್ಲ. I am doing it for hours, brother. ನಾನು ಗಂಟೆಗಟ್ಟಲೆ ಮಾಡ್ತಿದ್ದೇನೆ ಬ್ರದರ್. I have been praying and praying and praying. Nothing seems to be happening, brother. ನಾನು ಪ್ರಾರ್ಥಿಸ್ತಾ ಇದ್ದೇನೆ ಆದ್ರೂ ಕೂಡ ಏನು ಜರುಗ್ತಾ ಇರುವಂತೆ ಕಾಣ್ತಾ ಇಲ್ಲ. You may not see it on the outside. ನೀನು ಬಾಹ್ಯವಾಗಿ ಕಾಣದೇ ಇರಬಹುದು, But inside there is a building. ಆದ್ರೆ ನಿನ್ನ ಆಂತರ್ಯದಲ್ಲಿ ನಿನಗೆ ಗೊತ್ತಿಲ್ಲದಂಗೆ ಅಲ್ಲಿ ಕಟ್ಟಡ ಕಟ್ಟಲ್ಪಡ್ತಾ ಇದೆ. Amen. ಆಮೆನ್. The more you begin to speak in tongues, the more you are built on the inside. ಎಷ್ಟು ನೀವು ಅನ್ಯ ಭಾಷೆ ವಲಯದಲ್ಲಿ ಮಾತಾಡ್ತೀರೋ ಅಷ್ಟು ಹೆಚ್ಚಾಗಿ ನಿಮ್ಮ ಒಳಗಿನ ಮನುಷ್ಯನನ್ನು ಕಟ್ಟಿಕೊಳ್ತಾ ಇದ್ದೀರಿ. Amen. ಆಮೆನ್. You may not see it today. ಇವತ್ತಿಗೆ ನಿಮಗೆ ಕಣ್ಣಿಗೆ ಕಾಣದೇ ಇರಬಹುದು, But surely one day ನಿಶ್ಚಯವಾಗಿ ಒಂದಿನ you will definitely see that building fully built and you being matured in Christ. ಖಂಡಿತವಾಗಲೂ ಒಂದು ದಿವಸ ಬರ್ತದೆ, ಬಾಹ್ಯವಾಗಿ ನಿಮ್ಮ ಕಣ್ಣಿನ ನೋಡ್ತೀರಿ, ಒಂದು ಆತ್ಮಿಕವಾದ ಪರಿಪಕ್ವತೆ, ಒಂದು ಆತ್ಮಿಕವಾದ ವ್ಯಕ್ತಿಗತ ಬೆಳವಣಿಗೆ ನೋಡ್ತೀರಿ. We don't understand this building. ಈ ಕಟ್ಟಡವನ್ನು ನಿಮಗೆ ಅರ್ಥವಾಗಲ್ಲ. We ask God for other gifts. ಮತ್ತು ದೇವರಿಗೆ ನಾವು ಬೇರೊಂದು ವರಗಳಿಗಾಗಿ ನಾವು Lord, I ಕೇಳ್ತೇವೆ. want the gifts of healing. ದೇವರೇ, ನನಗೆ ಸ್ವಸ್ಥತೆ ವರ ಬೇಕು, I want the gifts of prophecy. ನನಗೆ ಪ್ರವಾದ ನುಡಿಸುವಂತ ವರ ಬೇಕು. There's nothing wrong in asking God for spiritual gifts. ಆತ್ಮೀಯ ವರಗಳನ್ನು ದೇವರಿಗೆ ಕೇಳೋದು ತಪ್ಪಲ್ಲ. But the more you use your gift that has been bestowed unto you, the more you make a way for you to be bestowed with other gifts. ದೇವರು ನಿನಗೆ ಯಾವ ವರವನ್ನು ಕೊಟ್ಟಿದ್ದಾನೋ ಆ ವರವನ್ನು ನೀವು ಉಪಯೋಗಿಸಿಕೊಳ್ಳುವುದರಲ್ಲಿ ಹೆಚ್ಚಾಗಿ ನೀವು ತೊಡಗಿಕೊಳ್ಳುವಾಗ ನಿಮಗೆ ಗೊತ್ತಿಲ್ಲದಂತೆ, ನಿಮಗೆ ಅರಿವಿಲ್ಲದಂತೆ ಮಿಕ್ಕಂತ ಎಲ್ಲ ವರಗಳನ್ನು ಕೂಡ ದೇವರಲ್ಲಿ ಕೊಟ್ಟು ಬಿಡ್ತಾ ಇರ್ತಾನೆ. Amen. ಆಮೆನ್. Hallelujah. Hallelujah. So it is very, very important to be built. ಹಾಗಾಗಿ ಕಟ್ಟಿಕೊಳ್ಳುವಂತ ವಿಷಯಕ್ಕೆ ಬರುವಾಗ ಇದು ಬಹಳ ಮುಖ್ಯ ಪ್ರಿಯರೇ. And when you're built, ನೀವು ಕಟ್ಟಲ್ಪಡುವಾಗ you shall be established, you shall be rooted and grounded in God. ನೀವು ಕ್ರಿಸ್ತನಲ್ಲಿ, ವಾಕ್ಯದಲ್ಲಿ, ಆತ್ಮದಲ್ಲಿ ಸಂಪೂರ್ಣವಾಗಿ ಬೇರೂರಿಕೊಂಡು ನೀವು ಕಟ್ಟಲ್ಪಡ್ತೀರಿ. So many people underestimate this gift of speaking in tongues. ನೋಡ್ರಿ, ಬಹಳ ಜನ ಕ್ರೈಸ್ತವ ಮಕ್ಕಳು ಅನ್ಯ ಭಾಷೆಯ ವರವನ್ನು ಬಹಳ ನಿರ್ಲಕ್ಷ್ಯ ಮಾಡ್ತಾರೆ. They don't understand. ಅವ್ರಿಗೆ ಅರ್ಥವಾಗಲ್ಲ. They think it's a usual thing. ಇದು ಮಾಮೂಲಾಗಿರ್ತಕ್ಕಂಥ ಒಂದು ವಿಷಯ ಬಿಡು ಅನ್ಕೊಂತಾರೆ. This is not a usual thing, it is a very unusual thing, and this is a very special thing. ಇದು ಯಾವುದೇ ಒಂದು ಸಾಮಾನ್ಯ ಸಂಗತಿ ಅಲ್ಲ, ಇದು ಅಸಾಮಾನ್ಯ ಸಂಗತಿ ಮಾತ್ರವಲ್ಲ, ಇದು ವಿಶೇಷವಾದಂತ ಬೇಕಾಗಿರ್ತಕ್ಕಂಥ ಅತ್ಯಗತ್ಯ ಸಂಗತಿ. A few years back, ಕೆಲವು ವರ್ಷಗಳ ಕೆಳಗೆ I was in my friend's house in Delhi. ನಾನು ದೆಹಲಿಯಲ್ಲಿ ಇರ್ತಕ್ಕಂಥ ನನ್ನ ಸ್ನೇಹಿತರ ಮನೆಯಲ್ಲಿದ್ದೆ. So I happened to meet this young couple. ಮತ್ತು ಈ ಯವನ ಒಂದು ದಂಪತಿಗಳನ್ನು ನಾನು ಅಲ್ಲಿ ಭೇಟಿಯಾದೆ. So I was spending time with them. ಅವರ ಸಂಗಡ ಸ್ವಲ್ಪ ಸಮಯ ಕಳೆದೆ. So it was night 10:30, 11 after dinner we were just discussing. ರಾತ್ರಿಯ ಭೋಜನವಾದ ಬಳಿಕ 10:30, 11 ಗಂಟೆ ಆಗ್ತಿತ್ತು. ಆ ರೀತಿಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. And this lady happens to be in a very good position. ಮತ್ತು ಈ ಒಂದು ಸ್ತ್ರೀ ಒಂದು ಒಳ್ಳೆ ಸ್ಥಾನಮಾನದಲ್ಲಿದ್ದಾಳೆ. Very well-to-do family. ಮತ್ತು ಒಂದು ಒಳ್ಳೆಯ ಕುಟುಂಬ ಹಿನ್ನೆಲೆ. And as they began to ask me some doubts on the Holy Ghost, I began to talk to them and encourage them through the Spirit of God. ಪವಿತ್ರಾತ್ಮನ ಬಗ್ಗೆ ಇರತಕ್ಕಂತ ಕೆಲವು ಸಂಶಯಗಳನ್ನು ಅವರು ಕೇಳುತ್ತಿರುವಾಗ ನಾನು ಅವರ ಒಂದು ಸಂಶಯಗಳಿಗೆ ಉತ್ತರ ಕೊಡ್ತಾ ಹೋದೆ. And this lady
begins to get arrogant. ಆದರೆ ಈ ಒಂದು ಸ್ತ್ರೀಗೆ ಇದ್ದಕ್ಕಿದ್ದಂತೆ ಆ ರೀತಿಯಾದಂತಹ ಒಂದು ಉಗ್ರತೆ ಅಥವಾ ಸಿಟ್ಟು ಬಂದ್ಬಿಡ್ತು. And she told me, I don't believe in all this rubbish stuff. ಇಂಥ ಒಂದು ವಿಚಾರಗಳನ್ನ ಎಷ್ಟು ಮಾತ್ರಕ್ಕೂ ಕೆಲಸಕ್ಕೆ ಬಾರದ ವಿಚಾರ ನಂಬಕ್ ಹೋಗಲ್ಲ I don't believe all these tongues and wings and that this. ಈ ಟಂಗ್ಸ್ ಅನ್ಯ ಭಾಷೆ ವರ ಇವೆಲ್ಲ ನಾನು ನಂಬಕ್ ಹೋಗಲ್ಲ ಬಿಡ ಅಂದ್ರು. I've been going to the altar for 25 years now. ಮತ್ತು ನಾನು 25 ವರ್ಷಗಳಿಂದಲೂ ಕೂಡ ಆತು ಹೋಗ್ತಾ ಇದ್ದೇನೆ. I have never received this gift. ನಾನು ಇವತ್ತುವರೆಗೂ ಕೂಡ ವರವನ್ನು ಹೊಂದಿಲ್ಲ. And I have seen the same people fall at the altar again and again and again. ಆ ವೇದಿಕೆ ಹತ್ರ ಬಂದು ಅದೇ ಜನರು ಬಂದು ಬೀಳ್ತಾ ಇದ್ದಾರೆ, ಮತ್ತೆ ಮತ್ತೆ ಬೀಳ್ತಾ ಇದ್ದಾರೆ. I said, please, you shouldn't be talking like this. ದಯವಿಟ್ಟು ನೀವು ಆ ರೀತಿಯಲ್ಲಿ ಮಾತಾಡಬಾರದು ಅಂತ ಅವರಿಗೆ ಹೇಳಿದೆ. Because this is a very serious topic. ಯಾಕಂದ್ರೆ ಇದು ಬಹಳ ಗಂಭೀರವಾದ ವಿಚಾರ. So I told her, ಅವ್ರು ಕರೆದೆ, the Holy Ghost is here. ಪರಿಶುದ್ಧಾತ್ಮ ಇಲ್ಲಿದ್ದಾನೆ ಗೊತ್ತಾ, and he is ready to baptize you with the Holy Ghost. ನಿಮಗೆ with his presence. ಈಗಲೇ ಆತನ ಸನ್ನಿಧಾನದಲ್ಲಿ ಈಗಲೇ ನಿನ್ನನ್ನು ಪವಿತ್ರಾತ್ಮದಿಂದ ಅಭಿಷೇಕಿಸಬೇಕಿದ್ದಾನೆ. So she said, okay, maybe dekhoonge. ನಾನು ಕೂಡ ನೋಡ್ತೀನಿ ಬಿಡು, ಆಯ್ತು. I said, with such attitude, the Lord will never baptize with the Holy Ghost. ನೋಡಮ್ಮ, ಇಂಥ ಮನೋಭಾವನ ನಾನು ಕೂಡ ನೋಡ್ತೀನಿ ಬಿಡು, ಅಭಿಷೇಕ ಮಾಡ್ಲಿ. ಇಂಥ ಮಾತುಗಳು ಮಾತಾಡಿದ್ರೆ ಆ ಮನೋಭಾವನ ಇದ್ರೆ ದೇವರು ಅಭಿಷೇಕ ಮಾಡಲ್ಲಮ್ಮ. So I told her, set your relationship right with God. ನೀನು ಮೊದಲು ನಿನ್ನ ದೇವರೊಟ್ಟಿಗೆ ನಿನ್ನ ಸಂಬಂಧನ ಸರಿಪಡಿಸ್ಕೊ ಅಂತ ಹೇಳಿದೆ. So she began to kneel down and began to pray. ಆಕೆ ಮೊಣಕಾಲೂರಿ ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡಿದ್ಲು. I said, take your time. ನಾನು ಹೇಳಿದೆ, ನಿನ್ನ ಸಮಯ ತಗೋ. Unless you're completely satisfied, repent before God and ask God to baptize you with the Holy Ghost. ಪರಿಶುದ್ಧಾತ್ಮನ ಒಂದು ಅಭಿಷೇಕವನ್ನು ಹೊಂದಿಕೊಳ್ಳಿಕ್ಕಾಗಿ ಈಗ ಎಲ್ಲಿವರೆಗೆ ನಿನಗೆ ತೃಪ್ತಿ ಆಗುವವರು ಕೂಡ ಪಶ್ಚಾತ್ತಾಪ ಪಡು, ದೇವರ ಹತ್ರ ಮೊರೆ ಇಡು, ಕಣ್ಣೀರು ಅಂತ ಕೇಳಿದೆ. So after 10 minutes she got up, she sat. ಆಕೆ 10 ನಿಮಿಷಗಳಾದ ಮೇಲೆ ಎದ್ದು ಕೂತ್ಕೊಂಡ್ಲು. She said, I am ready. ಆಕೆ ಹೇಳಿದ್ಲು, ಈಗ ನಾನು ಸಿದ್ಧ. So maybe she was sitting at a distance there. ಇಷ್ಟು ದೂರದಲ್ಲಿ ಅಲ್ಲಿ ಕುಳಿತಿದ್ದಾಳೆ ಅಂತ I was ಅನ್ಸುತ್ತೇನೆ. sitting here. ನಾನು ಇಲ್ಲಿ ಕುಳಿತಿದ್ದೇನೆ, Her husband was sitting in between. ಅದರ ಮಧ್ಯದಲ್ಲಿ ಇಲ್ಲಿ ಆಕೆ ಗಂಡನ ಇಲ್ಲಿ ಕುಳಿತಿದ್ದಾನೆ. So I said, I want to pray for you now. ಈಗ ನಾನು ನಿಮಗೋಸ್ಕರ ಪ್ರಾರ್ಥಿಸಬೇಕು. And as I stood in my place, ನನ್ನ ಸ್ಥಳದಿಂದ ನಾನು ಎದ್ದು ನಿಂತಕ suddenly this lady began to fly backward and fall at a distance, and for the next 45 minutes nobody could stop her from speaking in tongues. ಆ ಸ್ತ್ರೀ ಏನ್ ಕೂಡಲಿ ನಾನು ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಲಿಕ್ಕೆ ಶುರು ಮಾಡ್ಬೇಕನ್ಕೊಳ್ಳೋದ್ರೊಳಗೆ ದೂರದಲ್ಲಿ ಕುಳಿತಂತ ಸ್ತ್ರೀ ಎಲ್ಲಿಂದ ಹಿಡಿದು ದೂರಕ್ಕೆ ಚಿಗಿದು ಆ ಬಿದ್ದು ಹೊರಲಾಡುತ್ತಾ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ದಾಳೆ. 45 ನಿಮಿಷ ಆದ್ರೂ ಕೂಡ ನಿಲ್ಲಿಸ್ಲಿಕ್ಕೆ ಆಗ್ತಾ ಇಲ್ಲ. It was midnight, 1 o'clock. ಅದು ಮಧ್ಯರಾತ್ರಿ 1 ಗಂಟೆ. Nobody could stop her. ಯಾರೊಬ್ರು ಆಕೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. She woke up. ಆಕೆ ಎದ್ದು And she told me, ಆಕೆ ನನಗೆ ಹೇಳಿದ್ದು, now I understand the power of God. ಈಗ ನಿಜವಾಗ್ಲೂ ದೇವರ ಶಕ್ತಿ ಏನಂತ ಅರ್ಥವಾಯ್ತು ಅಂತ ಹೇಳಿ. Nobody touched her. ಯಾರು ಆಕೆ ಮುಟ್ಲಿಲ್ಲ. Nobody prayed for her. ಆಕೆಗೋಸ್ಕರ ಯಾರು ಪ್ರಾರ್ಥನೆ But ಮಾಡಲಿಲ್ಲ. because with a repentant heart she repented before God. ದೇವರಿಗೆ ಆಕೆ ಪಶ್ಚಾತ್ತಾಪದ ಹೃದಯದಿಂದ ಪ್ರಾರ್ಥನೆ ಮಾಡಿದಕ್ಕೋಸ್ಕರ She was slain in the spirit, ಆಕೆ ಆತ್ಮದಲ್ಲಿ ಸಂಪೂರ್ಣವಾಗಿ which she never believed for 25 years. ನೋಡಿ, ಆಕೆ 25 ವರ್ಷಗಳಿಂದ ಯಾವತ್ತೂ ನಂಬಿರಲಿಲ್ಲ ಅದು. And for 25 years she never received the baptism of the Holy Spirit. That day, within 25 seconds, God baptized her with the Holy Ghost. 25 ವರ್ಷಗಳಿಂದಲೂ ಅಭಿಷೇಕವನ್ನು ಅನ್ಯ ಭಾಷೆಯನ್ನು ಹೊಂದಿರತಕ್ಕಂತ ಆ ಸ್ತ್ರೀ 25 ಸೆಕೆಂಡಿನಲ್ಲಿಯೇ ಆಕೆ ಹೊಂದಿಕೊಂಡಳು. Now that family still calls me. ಇವತ್ತಿವರೆಗೂ ಆ ಕುಟುಂಬದ ನಾವು ಸಂಪರ್ಕದಲ್ಲಿ They still recall that incident. ಆ ಒಂದು ಘಟನೆಯನ್ನು ಇವತ್ತು ಕೂಡ ಅವರು ಪುನರಾವರ್ತನೆ ಮಾಡಿ ನೆನಪು ಮಾಡ್ಕೊಳ್ತಾ ಇರ್ತಾರೆ. We remember that Holy Ghost night. ಆ ಪವಿತ್ರಾತ್ಮನ ಅಭಿಷೇಕದ ರಾತ್ರಿ ನಮ್ಮ ನೆನಪಿಗೆ ಬರ್ತಾ ಇದೆ. The time is never a matter for God to work. ದೇವರು ಕೆಲಸ ಮಾಡ್ಲಿಕ್ಕೆ ಸಮಯ ಎಷ್ಟು ಮಾತ್ರಕ್ಕೂ ಅಲ್ಲಿ ಸಮಸ್ಯೆ ಇಲ್ಲ. Amen. ಆಮೆನ್. Whether it's midnight, whether it's midday, God is always ready. ಅದು ಮಧ್ಯರಾತ್ರಿ ಆಗಿರಬಹುದು, ಮಧ್ಯಾಹ್ನ ಆಗಿರಬಹುದು, ದೇವರು ಕೆಲಸ ಮಾಡ್ಲಿಕ್ಕೆ ಸರ್ವಸಿದ್ಧ, ನೀವು ಸಿದ್ಧ ಇರಬೇಕಷ್ಟೇ. But unless we have a heart to edify ourselves, ಎಲ್ಲಿಯವರೆಗೂ ನಮ್ಮ ಹೃದಯವನ್ನು ಕಟ್ಟಿಕೊಳ್ಳಲವೋ ಅಲ್ಲಿಯವರೆಗೂ ಪ್ರಿಯರೇ, God is always ready. ಹೌದು, ಕಟ್ಟಿಕೊಂಡಾಗ ದೇವರು ತಪ್ಪದೇ ಸಿದ್ಧ. He is wanting us so that we could edify ourselves. ನಾವು ಆತ್ಮಿಕವಾಗಿ ಒಬ್ಬರಿಗೊಬ್ಬರು ಅಂದ್ರೆ ವ್ಯಕ್ತಿಗತವಾಗಿ ಬೆಳೆದಬೇಕು, ಆತ್ಮೀಯ ಅಭಿವೃದ್ಧಿ ಹೊಂದಬೇಕಂತ ಹೇಳಿ ಬಯಸ್ತಾ ಇದ್ದಾರೆ. Because God is looking for people who are willing to edify themselves. ಯಾಕೆಂದ್ರೆ ದೇವರು ಯಾರು ವ್ಯಕ್ತಿಗತವಾಗಿ ತಮ್ಮ ಭಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಬೇಕಂತಿದ್ದಾರೋ ಅಂತವರನ್ನ ಕಡೆಗೆ ದೇವರು ನೋಡ್ತಿದ್ದಾನೆ. Amen. ಬಯಸ್ತಾ ಇದ್ದಾನೆ. Hallelujah. Hallelujah. You know, many people say this baptism of the Holy Spirit, brother, the gift of speaking in tongues is not for everybody. ಕೆಲವು ಜನರು ಹೇಳ್ತಾರೆ, ಈ ಒಂದು ಅನ್ಯ ಭಾಷೆಯ ವರ, ಅನ್ಯ ಭಾಷೆಯ ಅಭಿಷೇಕ, ಪವಿತ್ರಾತ್ಮನ ಅಭಿಷೇಕ ಎಲ್ಲರಿಗೋಸ್ಕರವಲ್ಲ ಬ್ರದರ್. You know, Paul the apostle said, ಅಪೊಸ್ತಲನ ಪೌಲ ಹೇಳ್ತಾನೆ ಗೊತ್ತಾ, in 1 Corinthians chapter 14, ಮೊದಲನೇ ಕೊರಿಂಥ 14 and verse 18. 18ನೇ ವಚನ ಹೀಗೆ ಹೇಳುತ್ತೆ, I thank my God, I speak in tongues more than you do anybody. ನಾನು ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ವಾಣಿಗಳನ್ನು ಆಡುತ್ತೇನೆಂದು ದೇವರನ್ನು ಕೊಂಡಾಡುತ್ತೇನೆ. So I thank my God, ನನ್ನ ದೇವರಿಗೆ ವಂದಿಸುತ್ತೇನೆ, for I speak in tongues more than any of you. ನಿಮ್ಮೆಲ್ಲರಿಗಿಂತಲೂ ಹೆಚ್ಚಾಗಿ ನಾನು ಅನ್ಯ ಭಾಷೆಯಲ್ಲಿ Now, he ಮಾತಾಡುವವನಾಗಿದ್ದೇನೆ. knew Paul the apostle was not a fool just to blabber something
which is not of any worth. ಮತ್ತು ಯಾವುದೇ ಯೋಗ್ಯವಿಲ್ಲದಿರ್ತಕ್ಕಂಥ ವಿಷಯಗಳನ್ನು ಮಾತುಗಳನ್ನು ಕುರಿತು ಆತನೇನು ಅಲ್ಲಿ ತಡಬಡಿಸಿ ಮಾತಾಡ್ತಾ ಇಲ್ಲ ಪ್ರಿಯರೇ. ಆತನು ಮಾತಾಡ್ಲಿಕ್ಕೆ ಒಬ್ಬ ಹುಚ್ಚನ ಅಥವಾ ಮೂರ್ಖನಲ್ಲ ಪೌಲನಲ್ಲಿ. He knew the importance of speaking in tongues. ಅನ್ಯ ಭಾಷೆಯಲ್ಲಿ ಮಾತಾಡುವುದರಲ್ಲಿರ್ತಕ್ಕಂಥ ಪ್ರಾಮುಖ್ಯತೆ ಏನು ಅಂತ ಪೌಲನಿಗೆ ಚೆನ್ನಾಗಿ ಗೊತ್ತಿತ್ತು. That's why Paul the apostle said, ಅದಕ್ಕೆ ಅಪೊಸ್ತಲ ಪೌಲ ಹೇಳಿದ, I speak in tongues more than any of you. ನಿಮ್ಮೆಲ್ಲರಿಗಿಂತಲೂ ನಾನು ಹೆಚ್ಚಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ತೇನೆ. Another same chapter, ಅದೇ ಅಧ್ಯಾಯದಲ್ಲಿ verse 39, 39ನೇ ವಚನ he said, ಹೇಳ್ತಾನೆ, do not forbid speaking in tongues. ವಾಣಿಯನ್ನು ಆಡುವುದಕ್ಕೆ ನೀನು ಬೇಡವೆನ್ನಬಾರದು. Do not forbid. ಅದನ್ನು ನೀನು ತಡೆಯಬಾರದು. Which means, ಅಲ್ಲೆಗಳಿಬಾರದು. ಏನು? never stop talking in tongues. ಅನ್ಯ ಭಾಷೆಯನ್ನು ಮಾತಾಡುವುದನ್ನು ಎಂದಿಗೂ ನಿಲ್ಲಿಸಬೇಡ. But always keep talking in tongues. ನೀವು ಯಾವಾಗಲೂ ಕೂಡ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇರಿ. Because there is a building. ಯಾಕಂದ್ರೆ ಅಲ್ಲಿ ಕಟ್ಟಡ ಕಟ್ಟುವಂತದ್ದು ಇದೆ ಒಳಗೆ. Amen. ಆಮೆನ್. And even as we continue, ನಾವು ಇದನ್ನು ಮುಂದುವರಿಸುತ್ತಿರುವಾಗ, the first point says that we speak not to men but to God. ನಾವು ಮನುಷ್ಯರೊಟ್ಟಿಗೆ ಅಲ್ಲ ದೇವರೊಟ್ಟಿಗೆ ಮಾತಾಡ್ತಾ ಇದೀವಿ. The second point says that we utter mysteries with the Spirit. ಎರಡನೇದಾಗಿ ನಮ್ಮ ಆತ್ಮದಲ್ಲಿ ನಮಗೆ ತಿಳಿಯದ ಮರ್ಮಗಳನ್ನು ರಹಸ್ಯವನ್ನು ದೇವರೊಟ್ಟಿಗೆ ಮಾತಾಡ್ತಾ ಇದ್ದೇವೆ. The third thing says that we edify ourselves. ಮೂರನೇದಾಗಿ ನಮ್ಮಷ್ಟಕ್ಕೆ ನಾವು ವ್ಯಕ್ತಿಗತವಾಗಿ ಕಟ್ಟಲ್ಪಡ್ತಾ The ಇದ್ದೇವೆ. fourth point, ನಾಲ್ಕನೇ ಅಂಶ, in Acts chapter 2, ಮತ್ತು ಅಪೊಸ್ತಲರ ಕೃತ್ಯ 2ರಲ್ಲಿ, now everybody knows this incident. ಈ ಘಟನೆ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ. In the upper room, ಆ ಒಂದು ಮೇಲ್ಕೋಣೆ, 120 people waiting there. ಮೇಲಂತಸ್ತಿನಲ್ಲಿ 120 ಜನರು ಅಲ್ಲಿ ಕಾಯ್ತಾ ಇದ್ದಾರೆ. Now when the Holy Ghost came and filled everybody, ಪರಿಶುದ್ಧಾತ್ಮನು ಬಂದು ಎಲ್ಲರನ್ನು ತುಂಬುವಾಗ, the Bible says there were other people also standing and as spectators to what was happening. ಸತ್ಯವೇದದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಇತರ ಜನರು ಕೂಡ ಗುಂಪಾಗಿ ಅಲ್ಲಿ ಪ್ರೇಕ್ಷಕರಾಗಿ ನೋಡ್ತಾ ಇದ್ರು ಅಂತ ಹೇಳಿ. So there were different kinds of people there. ಅಲ್ಲಿ ವಿಭಿನ್ನ ಒಂದು ಭಾಷೆಯ ಒಂದು ಜನರು ಅಲ್ಲಿ ಇದ್ರು. Different languages. ವಿಭಿನ್ನ ಭಾಷೆ ಆಡುವಂತ ವಿಭಿನ್ನ ದೇಶದ ಜನರು. But when these people were filled with the Holy Ghost, ಈ 120 ಜನರು ಅಲ್ಲಿ ಪವಿತ್ರಾತ್ಮನ ಅಭಿಷೇಕದಿಂದ ಅಭಿಷೇಕಿಸಲ್ಪಟ್ಟಾಗ, Acts chapter 2 and verse 4 says, ಅಪೊಸ್ತಲರ ಕೃತ್ಯ 2:4 ಹೇಳ್ತದೆ, they all began to speak in tongues and began to praise God. ಅವರೆಲ್ಲರೂ ಕೂಡ ಆತ್ಮಭರಿತರಾಗಿ ದೇವರನ್ನು ಅವರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಿ ಸ್ತುತಿ ಮಾಡ್ತಾ As ಇದ್ರು. they began to praise God in tongues, ಅವರು ಅನ್ಯ ಭಾಷೆಯಲ್ಲಿ ದೇವರಿಗೆ ಸ್ತೋತ್ರ ಮಾಡುವಾಗ, it was a language, it was an understanding for some people standing there. ಅಲ್ಲಿ ಇರ್ತಕ್ಕಂಥ ವಿಭಿನ್ನವಾದ ದೇಶಗಳಿಂದ ಬಂದಂತ ಒಂದು ವಿಭಿನ್ನವಾದಂತ ಭಾಷೆಯ ಜನರಿಗೆ ಅದು ಭಾಷೆ ಆಗಿತ್ತು. But they understood, ಅವರಿಗೆ ಅರ್ಥವಾಯಿತು, these people are praising God. ಇವರು ದೇವರಿಗೆ ಅವರು ಸ್ತೋತ್ರ ಮಾಡ್ತಾ ಇದ್ದಾರೆ. For these people it was just an expression of tongues. ಮತ್ತು ಈ ಜನರಿಗಾದರೂ ಕೇವಲ ಅದು ಅನ್ಯ ಭಾಷೆ ಮಾತಾಡುವಂತ ವ್ಯಕ್ತಪಡಿಸುವಿಕೆವಾಗಿದ್ದರೆ, But for others it was an expression of praise unto God. ಆದ್ರೆ ಇತರರಿಗೆ ಅದು ದೇವರಿಗೆ ಸ್ತುತಿ ಮಾಡತಕ್ಕಂತ ಒಂದು ಸ್ತೋತ್ರವಾಗಿದೆ. The mind is limited. ನೋಡ್ರಿ, ಈ ಒಂದು ಮನಸ್ಸು ಸೀಮಿತವಾಗಿದೆ. The mind is very, very limited. ಈ ಮನಸ್ಸಿಗೆ ಒಂದು ಮಿತಿ ಇದೆ. Now, if you have to praise God, if you have to worship God, our mind is limited. We can do it for one particular time. ಹೌದು ಪ್ರಿಯರೇ, ಈ ಮನಸ್ಸಿನಿಂದ ನಾವು ನೋಡಿ ಪ್ರಿಯರೇ, ಒಂದು ವೇಳೆ ದೇವರನ್ನು ಸ್ತುತಿ ಮಾಡಬೇಕು, ದೇವರನ್ನು ಆರಾಧಿಸಬೇಕಂದ್ರೆ ಈ ಮನಸ್ಸಿಗೆ ಮಿತಿ ಇರುವುದರಿಂದ ಒಂದು ನಿರ್ದಿಷ್ಟವಾದ ಸ್ಥಳಕ್ಕೆ ಒಂದು ನಿರ್ದಿಷ್ಟವಾದ ಸಮಯವರೆಗೆ ಮಾಡಲಿಕ್ಕೆ ಸಾಧ್ಯ. If I have to praise God, ನಾನು ದೇವರನ್ನು ಸ್ತೋತ್ರ ಮಾಡಬೇಕು, I will do it for some time. ನಾನು ಕೆಲವು ಸಮಯದವರೆಗೂ ಕೂಡ ಮಾಡಲಿಕ್ಕೆ But ಸಾಧ್ಯ. when I begin to launch in tongues, ಆದ್ರೆ ಅನ್ಯ ಭಾಷೆಯಲ್ಲಿ ನಾನು ಮುಂದುವರಿಸುವಾಗ, I am launching into the deep. ನಾನು ಆ ರೀತಿಯಲ್ಲಿ ಅನ್ಯ ಭಾಷೆಯಲ್ಲಿ ಹಾಕಲ್ಪಡುವಾಗ ಅದು ಆಳಕ್ಕೆ ನಾನು I ಹಾಕಲ್ಪಡ್ತೇನೆ. am expressing more than my words could. ನನ್ನ ಒಂದು ಮಾತುಗಳಿಗಿಂತಲೂ ಕೂಡ ಹೆಚ್ಚಾಗಿ ನಾನು ವ್ಯಕ್ತಪಡಿಸ್ತಾ ಇರ್ತೇನೆ. Amen. ಆಮೆನ್. If I have to talk in my language, ಒಂದು ವೇಳೆ ನನ್ನ ಸ್ವಂತ ಭಾಷೆ ನಾನು ಮಾತಾಡಿದ್ರೆ, if I have to pray in my language to God, ನನ್ನ ಸ್ವಂತ ಒಂದು ಮಾತೃಭಾಷೆಯಲ್ಲಿ ನನಗೆ ಬರುವಂತ ಭಾಷೆ ದೇವರನ್ನು ಸ್ತುತಿ ಮಾಡಿದ್ರೆ, limited, I will run out of words. ಹೌದು ಪ್ರಿಯರೇ, ಅದು ಮಿತಿಯಾಗಿರ್ತದೆ ಮತ್ತು ನನ್ನ ಮಾತುಗಳು ಅದು ಕಡಿಮೆ ಇರ್ತದೆ ಅಥವಾ ಅದು ಸಿಗೋದಿಲ್ಲ, ಕೊನೆಗೆ ಪೂರ್ತಿಯಾಗಿ ಅದು ಹೋಗ್ಬಿಡ್ತದೆ, ಮಾತುಗಳು ಬರಲ್ಲ. But when I begin to do it in tongues, ಆದರೆ ಅನ್ಯ ಭಾಷೆಯಲ್ಲಿ ನಾನು ಅದನ್ನು ಮಾಡುವಾಗ, I do it more beyond my words. ನನ್ನ ಮಾತುಗಳಿಗೆ ಅಂತೆ ಇರಬಹುದು, ಮಾತುಗಳನ್ನು ಮೀರಿ ಅದಕ್ಕಿಂತ ಹೆಚ್ಚಾಗಿ ನಾನು ಮಾತಾಡ್ತಾ ಹೋಗ್ತೇನೆ. Amen. ಆಮೆನ್. Hallelujah. Hallelujah. So tongues is an expression of praise. ಈ ಒಂದು ಅನ್ಯ ಭಾಷೆ ಬಂದ್ಬಿಟ್ಟು ಸ್ತುತಿಯ ಒಂದು ವ್ಯಕ್ತಪಡಿಸುವಿಕೆ. So it is not necessarily that you talk, that you sing the song that the worship team is singing. ಒಂದು ಆರಾಧನಾ ತಂಡ ಆ ಒಂದು ಹಾಡನ್ನು ಹಾಡ್ತಿರುವಾಗ ಮತ್ತು ಆ ರೀತಿಯಲ್ಲಿ ನೀವು ಹಾಡಾಡಬೇಕಂತೇಳಿ ಅವಶ್ಯಕತೆ ಇಲ್ಲ. When I am involved in the spirit, ನಾನು ಯಾವಾಗ ನನ್ನ ಆತ್ಮದಲ್ಲಿ ತೊಡಗಿಕೊಂಡಿರುತ್ತೇನೋ, when I am connected to the Holy Ghost, ಯಾವಾಗ ನಾನು ಪರಿಶುದ್ಧಾತ್ಮನ ಸಂಪರ್ಕ ಬೆಳೆಸಿಕೊಂಡಿರುತ್ತೇನೋ, when I sing to the Lord a new song of praise in tongues, ನಾನು ಆ ಒಂದು ದೇವರಿಗೆ ಹೊಸ ಹಾಡು ಅನ್ಯ ಭಾಷೆಯಲ್ಲಿ ಸ್ತುತಿ ಆರಾಧನೆ ಹಾಡನ್ನು ಹಾಡ್ತಾ ಇರುತ್ತೇನೆ. I am doing it beyond my
imagination. ಆಗ ನನ್ನ ಊಹೆ ನನ್ನ ಮನಸ್ಸಿನ ಮಿತಿಯನ್ನು ಮೀರಿ ಮಾಡ್ತಾ ಇರ್ತೇನೆ. That's what happened in Acts chapter 2 and verse 4. ಅದೇ ಅಪೊಸ್ತಲ ಕೃತ್ಯ 2:4 ಜರುಗಿದ್ದು. Amen. Amen. Hallelujah. Hallelujah. So when you begin to sing a new song to God in tongues, ನೀವು ಅನ್ಯ ಭಾಷೆಯಲ್ಲಿ ದೇವರಿಗೆ ಹೊಸ ಹಾಡನ್ನು ಹಾಡುವುದಕ್ಕೆ ಪ್ರಾರಂಭಿಸುವಾಗ you are launching into the deep. ನೀವು ಆಳಕ್ಕೆ ಹಾಕಲು ಅಥವಾ ನೆಲೆಗೊಳ್ತಾ ಇದ್ದೀರಿ. Where words fail, the Holy Ghost will begin to resurrect new words. Amen. ಎಲ್ಲಿ ನಿಮ್ಮ ಮನಸ್ಸಿನಿಂದ ನಿಮ್ಮ ಸ್ವಂತ ಭಾಷೆಯಿಂದ ಮಾತುಗಳು ನಿಂತು ಹೋದವು ಅಲ್ಲಿ ಪವಿತ್ರಾತ್ಮನ ಭಾಷೆಯಿಂದ ಹೊಸ ಮಾತುಗಳು ಅಲ್ಲಿ ಮುಂದುವರಿತಾನೆ ಹೋಗ್ತದೆ ಸಮಯಗಟ್ಟಲೆ. Amen. Amen. Fifth point, ಐದನೇ lastly, ಅಂಶ ಕೊನೆಯ ಅಂಶ the Bible says, ಸತ್ಯವೇದ ಹೇಳುತ್ತೆ. Romans chapter 8 and verse 26. ರೋಮ ಪತ್ರಿಕೆ 8ನೇ ಅಧ್ಯಾಯ 26ನೇ ವಚನ. The Bible says, ವಾಕ್ಯ ಹೇಳುತ್ತೆ. very beautiful scripture. ಬಹಳ ಸುಂದರವಾಗಿರ್ತಕ್ಕಂಥ ವಾಕ್ಯ ಭಾಗ. Likewise, the Spirit also helps in our weaknesses, for we do not know what we should pray for as we ought, but the Spirit Himself makes intercession for us with groans which cannot be uttered. ಹಾಗೆ ಪವಿತ್ರಾತ್ಮನು ಸಹ ನಮ್ಮ ಶಕ್ತಿಯನ್ನು ನೋಡಿ ಸಹಾಯ ಮಾಡುತ್ತಾನೆ. ಹೇಗೆಂದರೆ ನಾವು ತಕ್ಕ ಪ್ರಕಾರ ಏನು ಬೇಡಿಕೊಳ್ಳಬೇಕೋ ನಮಗೆ ಗೊತ್ತಿಲ್ಲದರಿಂದ ಪವಿತ್ರಾತ್ಮನು ತಾನೇ ಮಾತಿಲ್ಲದಂತ ನರಳಾಟದಿಂದ ನಮಗೋಸ್ಕರ ಬೇಡಿಕೊಳ್ಳುತ್ತಾನೆ. Amen. Amen. How much time could we spend in prayer? ಮತ್ತು ಎಷ್ಟು ಸಮಯ ಕಾಲ ನಾವು ಪ್ರಾರ್ಥನೆಯಲ್ಲಿ ಕಳೆಯಲಿಕ್ಕೆ ಸಾಧ್ಯ? If I have to pray in English or Hindi or Kannada or Telugu, my mind is limited. I could pray for only a specific time. ಹೌದು, ನನ್ನ ಭಾಷೆ ಅದು ಇಂಗ್ಲಿಷ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಅದು ಮಾತೃಭಾಷೆಯಲ್ಲಿ ನಾನು ಪ್ರಾರ್ಥನೆ ಮಾಡುವುದಾದ್ರೆ ಅದು ಆ ಸಮಯಕ್ಕೆ ಒಂದು ಮಿತಿ ಇದೆ. That's what the Bible says. Paul the apostle in writing to the Roman church said like this. ಅದಕ್ಕಾಗಿ ಪೌಲನು ಅಲ್ಲಿ ರೋಮ ಪತ್ರಿಕೆ ರೋಮ ಸಭೆಗೆ ಬರೆದು ಈ ರೀತಿ ಹೇಳುತ್ತಿದ್ದಾನೆ. The Spirit helps in our weaknesses. ಮತ್ತು ದೇವರಾತ್ಮನು ನಮ್ಮ ಬಲಹೀನತೆಗಳಲ್ಲಿ ಸಹಾಯ ಮಾಡ್ತಾನೆ. Somebody say weakness. ಯಾರೊಬ್ರು ಹೇಳ್ರಿ ಈಗ ಬಲಹೀನತೆ. Weakness. ಬಲಹೀನತೆಗಳಲ್ಲಿ The Spirit helps in our weakness. ನಮ್ಮ ಬಲಹೀನತೆ ದೌರ್ಬಲ್ಯಗಳಲ್ಲಿ ದೇವರಾತ್ಮ ಸಹಾಯ ಮಾಡ್ತಾನೆ. Now what is our weakness? ಹಾಗಾದ್ರೆ ನಮ್ಮ ಬಲಹೀನತೆ ಏನು? The limited edition of our mind is our weakness. ಹೌದು ಪ್ರಿಯರೇ, ನಮ್ಮ ಮನಸ್ಸು ಅದು ಮಿತಿಯಾಗಿದೆ. ಅದೇ ಒಂದು ರೀತಿಯಾದಂತ ಬಲಹೀನತೆ ಆಗಿದೆ ನಮ್ದು. If 1 Thessalonians chapter 5 verses 15, 16, 17, it says, pray continually. How can I pray continually? ಮೊದಲನೇ ಥೆಸಲೋನಿಕ 5ನೇ ಅಧ್ಯಾಯ 15, 16, 17 ಹೇಳ್ತಾ ಇದೆ, ಎಡೆಬಿಡದೆ ಪ್ರಾರ್ಥಿಸಿರಿ. ಯಾವ ರೀತಿ ಎಡೆಬಿಡದೆ ಪ್ರಾರ್ಥನೆ ಮಾಡ್ಲಿಕ್ಕೆ ಸಾಧ್ಯ? How is it possible for me to remain connected continually to God? ಎಡೆಬಿಡದೆ ನಾನು ದೇವರೊಟ್ಟಿಗೆ ಸಂಪರ್ಕದಲ್ಲಿ ಹೇಗೆ ತಾನಿರ್ಲಿಕ್ಕೆ ಸಾಧ್ಯ? How can I do it in my weakness? ಯಾವ ರೀತಿಯಲ್ಲಿ ನನ್ನ ಬಲಹೀನತೆಯಲ್ಲಿ ಅದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಸಾಧ್ಯ? When I begin to pray in tongues, ನಾನು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವಾಗ the Spirit begins to take over my spirit. ನೋಡಿ, ದೇವರಾತ್ಮನು ನನ್ನ ಆತ್ಮನನ್ನು ವಶಪಡಿಸಿಕೊಂಡು ಅಧೀನತೆಯಲ್ಲಿ ತೆಗೆದುಕೊಂಡು ಹೋಗ್ತಾನೆ. And He will begin to intercede. ಮತ್ತು ಆತನು ಅಲ್ಲಿ ವಿಜ್ಞಾಪನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. If I have to pray with my mind, ನನ್ನ ಮನಸ್ಸಿನಿಂದ ಪ್ರಾರ್ಥನೆ ಮಾಡುವುದಾದ್ರೆ I will pray for only limited thing. Okay, my friend, my pastor, my family, my father, my brother, my sister, my uncle, my auntie. That's limited. ಹೌದು ಪ್ರೇರೆ, ನನ್ನ ಮನಸ್ಸಿನಿಂದ ನನ್ನ ಸ್ವಂತ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದಾದ್ರೆ ಅದು ನನ್ನ ಒಂದು ಸಭಾ ಪಾಲಕನು, ಸೇವಕರು, ನಮ್ಮ ಆಂಟಿ, ಅಂಕಲ್ ಅಥವಾ ನಮ್ಮ ಈ ರೀತಿಯಲ್ಲಿ ಬಂಧು ಬಳಗ, ನಮ್ಮ ಸ್ನೇಹಿತರ ಬಗ್ಗೆ ಲಿಮಿಟ್ ಆಗಿ ನಾನು ಪ್ರಾರ್ಥನೆ ಮಾಡಬಹುದು. But when I launch in tongues, ಆದರೆ ಅನ್ಯ ಭಾಷೆಯಲ್ಲಿ ನಾನು ಪ್ರಾರ್ಥನೆ ಮಾಡುವುದನ್ನು ಶುರು ಮಾಡಿದ್ರೆ when the Spirit takes over, ಅಲ್ಲಿ ದೇವರ ಆತ್ಮನು ನನ್ನ ಆತ್ಮವನ್ನು ಸ್ವಾಧೀನಕ್ಕೆ ತೆಗೆದುಕೊಂಡ್ಬಿಡ್ತಾನೆ. My weakness is exchanged for His strength. ಮತ್ತು ನನ್ನ ಬಲಹೀನತೆಯು ಆತನ ಬಲಕ್ಕೆ ಮಾರ್ಪಡ್ತದೆ. He begins to intercede. ಆತನೇ ನನಗೋಸ್ಕರ ವಿಜ್ಞಾಪನೆಯನ್ನು ಮುಂದುವರಿಸ್ತಾ ಇರ್ತಾನೆ. And through groans and moans which words cannot express, the Spirit begins to intercede, and He is praying and involved in actual and active intercession. ಹೌದು ಪ್ರಿಯರೇ, ನಮಗೆ ಮಾತಿಲ್ಲದಂತ ನರಳಾಟದಿಂದ ತಪ್ಪಿಸ್ತಾನೆ. ಏನು ಮಾತಾಡಬೇಕು, ಯಾರಿಗೆ ಪ್ರಾರ್ಥನೆ ಮಾಡಬೇಕು, ಯಾರನ್ನು ಮರ್ತಿದ್ದೀವೋ, ಯಾರಿಗೆ ಪ್ರಾರ್ಥನೆ ಮಾಡೋದನ್ನು ತಪ್ಪಿಸಿದೆವೋ, ಏನು ಪ್ರಾರ್ಥನೆ ಮಾಡಬೇಕಾಗಿತ್ತು, ಹೇಗೆ ಪ್ರಾರ್ಥನೆ ಮಾಡಬೇಕಾಗಿತ್ತು, ಅದೆಲ್ಲವನ್ನು ದೇವರು ಮಾತಿಲ್ಲದ ನರಳಾಟದಿಂದ ತಪ್ಪಿಸಿ ಆತನು ನಮ್ಮ ಆತ್ಮದೊಟ್ಟಿಗೆ ದೇವರಾತ್ಮನು ವಿಜ್ಞಾಪನೆ ಮುಂದುವರಿಸ್ತಾನೆ ಇರ್ತಾನೆ. Amen. Amen. Hallelujah. Hallelujah. How many of you have seen a frog? ಎಷ್ಟು ಜನರು ಈ ಕಪ್ಪೆ ನೋಡಿದಿರಿ?
ಕಪ್ಪೆ. ಒಂದು ಎರಡು ಕಪ್ಪೆ, ಮೂರು. ಕಪ್ಪೆ. ಕಪ್ಪೆ ಎಲ್ಲರೂ ನೋಡಿದ್ರಲ್ಲ? ನೋಡಿದ್ರಲ್ಲ? Okay. ಕಪ್ಪೆ ನೋಡಿ. Have you seen a frog in a well? ಆ ಒಂದು ಬಾವಿಲಿರ್ತಕ್ಕಂಥ ಕಪ್ಪೆ ನೀವು ನೋಡಿದೀರಾ? One day a frog was roaming in the well. ಒಂದು ದಿವಸ ಕಪ್ಪೆಯು ಬಾವಿಯಲ್ಲಿ ತಿರುಗುತ್ತಾ ಇತ್ತು. Swimming ಮಾಡೋದು ನೋಡಿದ್ರಲ್ಲ? ಈಜಾಡ್ತಾ ನೋಡಿರಲ್ಲ, ಆರಾಮಾಗಿ ಈಜಾಡ್ತಾ ಇರೋದು. It goes from here, touches that wall and the well, comes back, again it touches here, comes back. ಆ ಒಂದು ಕಪ್ಪೆ ಬಾವಿಯಲ್ಲಿ ಬಾವಿಯ ಸುತ್ತಲೂ ಕೂಡ ಇಲ್ಲಿಂದ ಈಜಾಡ್ಕೊಂತ ಅಲ್ಲಿಂದ ಹೋಗಿ ಅಲ್ಲಿ ಗೋಡೆ ಮುಟ್ಟಿ ಅಲ್ಲಿಂದ ಮತ್ತೆ ಹಿಂಗ ಬಂದು ಈ ಕಡೆಯಿಂದ ಹಿಂದೆ ಗೋಡೆ ಮುಟ್ಟೋದು. And the frog said like this. ಈ ಒಂದು ಕಪ್ಪೆ ಹೀಗಂತು, दुनिया वाकई गोल है, बाकी सब अनमोल है. ಹೌದು, ಪ್ರಪಂಚ ಎಲ್ಲ ದುಂಡುಗಿದೆ, ಮಿಕ್ಕಿದ್ದೆಲ್ಲ ಎಷ್ಟು ಆಶ್ಚರ್ಯವಿದೆ ಅಂತ. So the frog thinks that the well is the world. ಆ ಕಪ್ಪೆ ಅಂದ್ಕೊಂತು ಈ ಬಾವಿನೇ ನನ್ನ ಪ್ರಪಂಚ ಅಂತ. But the frog doesn't know that there is an ocean outside. ಆದ್ರೆ ಬಾವಿಲಿರುವಂತ ಕಪ್ಪಿಗೆ ಗೊತ್ತೇ ಇಲ್ಲ ಹೊರಗಡೆ ದೊಡ್ಡ ಸಾಗರ ಸಮುದ್ರ ಇದೆ ಅಂತ ಹೇಳಿ. So is our mind. ಆ ರೀತಿ ಇದೆ ನಮ್ಮ ಮನಸ್ಸು. How long do you pray, brother? ಎಷ್ಟೊತ್ತು ಪ್ರಾರ್ಥನೆ ಮಾಡ್ತೀರಿ ಬ್ರದರ್? 10 minutes. 10 ನಿಮಿಷ, 15 minutes. 15 ನಿಮಿಷ. I don't know what to pray for. ಮತ್ತೆ ಅದಾದ ಮೇಲೆ ಏನಿಲ್ಲ ಮಾಡಕ್ಕೆ, ಪ್ರಾರ್ಥನೆ ಮಾಡಕ್ಕೆ, ಹಂಗಾಗಿ ಏನ್ ಮಾಡ್ಬೇಕು ಗೊತ್ತಿಲ್ಲ. But when I begin to but when my spirit takes over, ಆದ್ರೆ is taken over by the Holy Ghost. ಆದ್ರೆ ನನ್ನ ಆತ್ಮ ಅಥವಾ ನಿಮ್ಮ ಆತ್ಮ ಪರಿಶುದ್ಧಾತ್ಮನ ಸ್ವಾಧೀನಕ್ಕೆ ತೆಗೆದುಕೊಂಡು ಹೋದ್ರೆ My spirit is interceding, ಅಲ್ಲಿ ನನ್ನ ಆತ್ಮವು ಅಲ್ಲಿ ವಿಜ್ಞಾಪನೆ ಮಾಡ್ತಾ ಹೋಗ್ತದೆ, which I don't even know. ನನಗೆ ಗೊತ್ತಿಲ್ಲದಿರುವಂತವು. But there is something that's happening. ಆದ್ರೂ ಏನು ಅಲ್ಲಿ ಜರುಗ್ತಾ ಇರ್ತದೆ. There is something happening in the somewhere. ಅಲ್ಲಿ ಎಲ್ಲೋ ಒಂದು ಕಡೆಗೆ ಏನೋ ಸಂಭವಿಸ್ತಾ ಇರ್ತದೆ. Because of one man praying, ಇಲ್ಲಿ ಒಬ್ಬ ಮನುಷ್ಯ ಪ್ರಾರ್ಥನೆಯಿಂದ there is something happening somewhere else. ಅಲ್ಲಿ ಎಲ್ಲೋ ಒಂದು ಕಡೆಗೆ ಏನೋ ಜರುಗ್ತಾ ಇರ್ತದೆ. That's what the Spirit of God does when we begin to pray in tongues. ಅನ್ಯ ಭಾಷೆಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಬೇರೆ ಇದೇ ಜರುಗುವಂತದಾಗಿರ್ತದೆ. How long do you pray, brother? ಬ್ರದರ್, ಎಷ್ಟೊತ್ತು ನೀವು ಪ್ರಾರ್ಥಿಸ್ತೀರಿ? I pray for 1 hour in my language. I pray for 4 hours in tongues. ನಾನು ನನ್ನ ಭಾಷೆಯಲ್ಲಿ 1 ತಾಸು ಪ್ರಾರ್ಥನೆ ಮಾಡಿದ್ರೆ ಅನ್ಯ ಭಾಷೆಯಲ್ಲಿ 4 ತಾಸು ಪ್ರಾರ್ಥನೆ. There is no limit to praying in tongues. Your spirit will never get tired. ಹೌದು, ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಮಿತಿ ಇಲ್ಲ, ನಿನ್ನ ಆತ್ಮನು ಕೂಡ ಬಳಲಿ ಹೋಗಲ್ಲ. Amen. ಆಮೆನ್. Because the strength of God is exchanged for our weakness. ಯಾಕಂದ್ರೆ ನಿನ್ನ ಬಲಹೀನತೆಗೆ ಬದಲಾಗಿ ದೇವರು ಬಲ ನಿನ್ನಲ್ಲಿ ಬಂದು ಬಿಟ್ಟಿರ್ತದೆ. And the Spirit of God never gets tired. ಹಾಗಾಗಿ ದೇವರಾತ್ಮನು ಯಾವತ್ತೂ ಕೂಡ ಬಳಲಿ ಆಯಾಸಗೊಳ್ಳಲ್ಲ. Somebody shout amen. ಹೇಳಿ ಆಮೆನ್. Amen. You know, God is looking for intercessors. ಇವತ್ತು ದೇವರು ವಿಜ್ಞಾಪನೆ ಮಾಡುವಂತವರು ಹುಡುಕುತ್ತಿದ್ದಾನೆ. There are many preachers today. ಇವತ್ತು ಅನೇಕ ಪ್ರಸಂಗಿಕರಿದ್ದಾರೆ, Many teachers. ಅನೇಕ ಬೋಧಕರಿದ್ದಾರೆ, Many prophets. ಅನೇಕ ಪ್ರವಾದಿಗಳು. But very few people who actually intercede. ಆದರೆ ನಿಜವಾಗಲೂ ವಿಜ್ಞಾಪನೆ ಮಾಡುವಂತವರು ವಿರಳ ಕೆಲವು ಜನರು ಮಾತ್ರ. When an intercessor takes up his position in praying in the Spirit and interceding, you know, he shakes the world around. ವಿಜ್ಞಾಪನೆ ಮಾಡುವಂತರು ತಮ್ಮ ಸ್ಥಾನವನ್ನು ವಹಿಸಿ ವಿಜ್ಞಾಪನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ನಾನು ಹೇಳ್ತೇನೆ, ಇಡೀ ಜಗತ್ತನ್ನೇ ಅವರು ಅಲ್ಲಿ ಸಂಪೂರ್ಣವಾಗಿ ನಡೆಸುತ್ತಾರೆ. The intercessor is not visible. ನೋಡ್ರಿ ಪ್ರಿಯರೇ, ವಿಜ್ಞಾಪನೆ ಮಾಡುವಂತವನಲ್ಲಿ ಕಣ್ಣಿಗೆ ಕಾಣಲ್ಲ. But something happens in the heavenly realm. ಆದರೆ ಪರಲೋಕದ ಒಂದು ವಲಯದಲ್ಲಿ ಏನೋ ಸಂಭವಿಸ್ತಾ ಇರ್ತದೆ. Amen. ಆಮೆನ್. Hallelujah. Hallelujah. So the Spirit of God helps us in our prayer life. ಹಾಗಾಗಿ ದೇವರಾತ್ಮನು ನಮ್ಮ ಪ್ರಾರ್ಥನಾ ಜೀವಿತಕ್ಕೆ ಆತನು ಸಹಾಯ ಮಾಡ್ತಾನೆ. When I am walking in my house, I keep interceding. ನೋಡ್ರಿ, ನನ್ನ ಮನೆಯಲ್ಲಿ ನಡೆದಾಡಿಕೊಂಡು ಹೋಗುತ್ತಿರುವಾಗಲೂ ಕೂಡ ವಿಜ್ಞಾಪನೆ ಮಾಡ್ತಾ ಇರ್ತೇನೆ. When I'm lying on my bed, my spirit is connected in prayer. ನಾನು ನನ್ನ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವಾಗಲೂ ಕೂಡ ನನ್ನ ಆತ್ಮನು ದೇವರಾತ್ಮನೊಟ್ಟಿಗೆ ಒಂದು ಸಂಪರ್ಕದಲ್ಲಿ ಆತ್ಮದಲ್ಲಿ ಪ್ರಾರ್ಥಿಸ್ತಾ ಇರ್ತೇನೆ. When I'm driving, I'm connected to the Spirit. ನಾನು ವಾಹನವನ್ನು ಚಲಾಯಿಸುವಾಗಲೂ ಕೂಡ ನನ್ನ ಆತ್ಮ ದೇವರೊಟ್ಟಿಗೆ ಸಂಪರ್ಕದಲ್ಲಿರ್ತದೆ. For me, I am just praying, but my spirit is actually interceding. ಹೌದು, ಬೇರೆ ನಾನಾದರೂ ಕೇವಲ ಪ್ರಾರ್ಥನೆ ಮಾಡುವಂತವನಾಗಿರ್ತೇನೆ, ಆದರೆ ನನ್ನ ಆತ್ಮನು ದೇವರಾತ್ಮನೊಟ್ಟಿಗೆ ಕೂಡಿ ದೇವರಾತ್ಮ ನನಗೋಸ್ಕರ ವಿಜ್ಞಾಪನೆ ಮಾಡ್ತಾ The ಇರ್ತಾನೆ. Spirit of God can do through somebody that which you have never even comprehended. ಯಾವತ್ತಿಗೂ ಊಹಿಸದೇ ಇರತಕ್ಕಂತ ಒಂದು ಅಸಾಮಾನ್ಯವಾದಂತ ಸಂಗತಿಯನ್ನು ದೇವರಾತ್ಮನು ನಿಮ್ಮ ಆತ್ಮನ ಜೊತೆಗೂಡಿ ಮಾಡುವಂತನಾಗಿರ್ತಾನೆ. So let's broaden our horizon this evening. ಈ ಸಂಜೆಯ ಸಮಯದಲ್ಲಿ ನಮ್ಮ ಮನಸ್ಸನ್ನು ಸ್ವಲ್ಪ ವಿಸ್ತಾರ ಮಾಡಿಕೊಳ್ಳೋಣ. So let's not think tongues is 1 or 2 words, rabaraba shaba shaba. ಅನ್ಯ ಭಾಷೆವರ ಬಂದ್ರೆ ಕೇವಲ ರಬರಬ ಶಬ ಶಬ ಅಂತ ಎರಡೇ ಪದಗಳು ಗಂಟೆಗಟ್ಟಲೆ ಮಾತಾಡೋದಲ್ಲ. It's a language. ಅದು ಒಂದು ಭಾಷೆ. The Bible says, ಮೋಕ್ಷ ಬೀಳುತ್ತೆ. rivers of living water shall flow from within his belly. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಆತ್ಮದೊಳಗಿಂದ ಆ ಒಂದು ಜೀವಕರವಾದ ಹೊಳೆಗಳು ಹರಿಯುವು. When you begin to speak that language, ನೀವು ಆ ಭಾಷೆಯನ್ನು ಮಾತಾಡಲಿಕ್ಕೆ ಶುರು ಮಾಡಿದಾಗ something is happening. ಅಲ್ಲಿ ಏನೋ ಜರುಗ್ತಾ ಇರ್ತದೆ. Something is happening. ಅಲ್ಲಿ ಏನೋ ಸಂಭವಿಸ್ತಾ ಇರ್ತದೆ. Whether I have not seen anything happening, brother, ಒಂದು ವೇಳೆ ಬ್ರದರ್ ನನಗೆ ಇವತ್ತೇನು ಕೂಡ ಕಣ್ಣಿಗೆ ಕಾಣದೇ ಇರಬಹುದು. you shall definitely see it one day. ಖಂಡಿತವಾಗಿ ಅದರ ಪರಿಣಾಮವನ್ನು, ಅದರ ರಿಸಲ್ಟ್ ಅನ್ನು ಒಂದಿವಸ ಕಾಣ್ತಿ. You may not see the building. ಇವತ್ತು ಕಟ್ಟಡ ಕಾಣದೇ ಇರಬಹುದು. Definitely, ಖಂಡಿತವಾಗಿ the word of God shall come to pass. ದೇವರ ವಾಕ್ಯವು ಸತ್ಯವಾಗಿ ನೆರವೇರಿಸಲ್ಪಡಲಿಕ್ಕಿದೆ. Amen. ಆಮೆನ್.
ಆಮೆನ್. Hallelujah. Hallelujah. Let us revise these points. ಈ ಒಂದು ಅಂಶಗಳನ್ನು ಮತ್ತೊಮ್ಮೆ ಪುನರಾವರ್ತನೆ ಮಾಡೋಣ. When I speak in tongues, ಅನ್ಯ ಭಾಷೆಯನ್ನು ಮಾಡುವಾಗ I talk not to man but to God. ನಾನು ಮನುಷ್ಯನೊಟ್ಟಿಗೆಲ್ಲ ದೇವರೊಟ್ಟಿಗೆ ಮಾತಾಡ್ತಾ ಇದ್ದೇನೆ. When I talk in tongues, ನಾನು ಅನ್ಯ ಭಾಷೆ ಮಾತಾಡುವಾಗ my spirit utters mysteries with God. ನನ್ನ ಆತ್ಮವು ದೇವರೊಟ್ಟಿಗೆ ಮರ್ಮಗಳನ್ನು ಮಾತಾಡುತ್ತೆ. When I talk in tongues, ನಾನು ದೇವರೊಟ್ಟಿಗೆ ಮಾತಾಡುವಾಗ there is a building, I edify myself. ನನ್ನನ್ನು ನಾನು ಆತ್ಮಿಕವಾಗಿ ಕಟ್ಟಿಕೊಳ್ಳುವಂತ ಕಟ್ಟಡ ಇದೆ. When I talk in tongues, ನಾನು ಅನ್ಯ ಭಾಷೆ ಮಾತಾಡುವಾಗ, when I praise God in tongues, ನಾನು ಅನ್ಯ ಭಾಷೆಯಲ್ಲಿ ಸ್ತುತಿ ಮಾಡುವಾಗ, I am expressing my praise beyond my words. ನನ್ನ ಮಾತುಗಳನ್ನು ಮೀರಿ ನಾನು ನನ್ನ ಒಂದು ಸ್ತುತಿಯನ್ನು ವ್ಯಕ್ತಪಡಿಸುತ್ತೇನೆ. When I pray in tongues, ನಾನು ಅನ್ಯ ಭಾಷೆ ಮಾತಾಡುವಾಗ, I am interceding because my spirit is actually involved in intercession. ಮತ್ತು ನಾನು ವಿಜ್ಞಾಪನೆ ಮಾಡೋದ್ರಲ್ಲಿ ಸಮಯಗಟ್ಟಲೆ ಗಂಟೆಗಟ್ಟಲೆ ಮುಂದುವರಿಯುತ್ತೇನೆ, ಸಮಯ ಇಲ್ದಂಗೆ. ಮತ್ತು ಅಲ್ಲಿ ಹೇಳ್ತದೆ, ಮತ್ತು ದೇವರ ಆತ್ಮ ನನಗೆ ಆತ್ಮದೊಟ್ಟು ಕೂಡಿ ವಿಜ್ಞಾಪನೆ If you are ಮಾಡ್ತಾನೆ. faithful in all these points, ಈ ಎಲ್ಲ ಅಂಶಗಳಲ್ಲಿ ನಂಬಿಗಸ್ತರಾಗಿದ್ರೆ you will make a way for God to grant you many other gifts as well. ಮತ್ತು ದೇವರು ಅನೇಕವಾದ ಮಿಕ್ಕ ಎಲ್ಲ ವರಗಳನ್ನು ನಿಮಗೆ ಅನುಗ್ರಹಿಸಲಿಕ್ಕೆ ನೀವು ದಾರಿ ಮಾಡಿಕೊಡ್ತಾ So ಇದ್ದೀರಿ. tonight, ಈ ರಾತ್ರಿ you have an opportunity. ನಿನಗೊಂದು ಅವಕಾಶವಿದೆ. So we'd like to pray for people who want to be baptized in the Holy Ghost now again. ಮತ್ತೊಮ್ಮೆ ಇನ್ನು ಯಾರೆಲ್ಲ ಮತ್ತು ದೇವರ ಆತ್ಮನಿಂದ ತುಂಬಲ್ಪಡಲಿಲ್ಲ ಅಂತ ಎಲ್ಲ ಜನರಿಗೋಸ್ಕರ ಮತ್ತೊಮ್ಮೆ ತುಂಬಲ್ಪಡ್ಲಿಕ್ಕಾಗಿ ಪ್ರಾರ್ಥನೆ ಮಾಡ್ತೇವೆ. Does anybody who said, I have never spoken in tongues, brother? ಬ್ರದರ್, ನಾನು ಇವತ್ತುವರೆಗೂ ಕೂಡ ಅನ್ಯ ಭಾಷೆಯ ಬಗ್ಗೆ ಮಾತಾಡಿಲ್ಲ ಅನ್ನುವಂಥವ್ರು ಯಾರಾದ್ರೂ ಇದ್ದೀರಾ? I have never been baptized in the Holy Ghost. ನಾನು ಇವತ್ತುವರೆಗೂ ಅಭಿಷೇಕದಿಂದ, ಪವಿತ್ರಾತ್ಮನ ಅಭಿಷೇಕದಲ್ಲಿ ಅಭಿಷೇಕವಾಗಿಲ್ಲ. I have a desire to be baptized in the Holy Ghost. ಆದರೆ ಇವತ್ತು ಅನ್ಯ ಭಾಷೆ ಅಥವಾ ಅಭಿಷೇಕ ಹೊಂದಿಕೊಳ್ಳಿಕ್ಕೆ ನಾನು ಬಯಸುತ್ತೇನೆ. You know, God is ready. ದೇವರು ಸಿದ್ಧವಾಗಿದ್ದಾನೆ. The Holy Ghost is ready. ಪರಿಶುದ್ಧಾತ್ಮ ಸಿದ್ಧವಾಗಿದ್ದಾನೆ. My question is, are you ready? ನನ್ನ ಪ್ರಶ್ನೆ ಏನಂದ್ರೆ, ನೀವು ಸಿದ್ಧವಾ? If you're ready, ನೀವು ಸಿದ್ಧವಾಗಿದ್ರೆ He is willing. ಆತನು ಮನಸ್ಸು ಮಾಡ್ತಾನೆ. Amen. ಮನಸ್ಸು ಮಾಡಿದ್ದಾನೆ. Amen. ಆಮೆನ್. Hallelujah. Hallelujah. So if there is anybody here, ಇನ್ನು ಯಾರಾದ್ರೂ ಇಲ್ಲಿದ್ದೀರಾ? don't miss this opportunity. ಈ ಅವಕಾಶವನ್ನು ಕಳ್ಕೋಬೇಡಿ. And don't wait that somebody will come and lay their hands on you, then you will begin to talk in tongues. No. ಯಾರೋ ಒಬ್ಬರು ಬಂದು ನಿಮ್ಮ ಮೇಲೆ ಕೈ ಇಡ್ತಾರೆ, ಕೈ ಇಟ್ಟ ಮೇಲೆ ನೀನು ಅನ್ಯ ಭಾಷೆಯನ್ನು ಹೊಂದಿಕೊಳ್ತೀಯ ಅಂತ ನೀನು ನಿರೀಕ್ಷಿಸಬೇಡ. So if need be, we will do that. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ಮಾಡ್ತೇವೆ. But before that, it is between you and the Holy Ghost. ಆದ್ರೆ ಅದಕ್ಕಿಂತ ಮೊದಲು ನೀನು ಪವಿತ್ರಾತ್ಮ ಅವರ ಇಬ್ಬರ ಮಧ್ಯದಲ್ಲಿ ಸಂಬಂಧ. Amen. ಹೌದಾ? Hallelujah. Hallelujah. If you're ready, ನೀವು ಸಿದ್ಧವಾಗಿದ್ರೆ I want you to stand up in your places. ನಿಮ್ಮ ಸ್ಥಳಗಳಲ್ಲಿ ಎದ್ದು ನಿಂತುಕೊಳ್ಳಬೇಕಾಗಿ ಕೇಳ್ಕೊಳ್ತೇನೆ. We're going to spend some 15 minutes time in the presence of God. ನಾವೆಲ್ಲರೂ ಕೂಡ 15 ನಿಮಿಷಗಳ ಕಾಲ ನಾವು ದೇವರ ಸನ್ನಿಧಿಯಲ್ಲಿ ಕಳೀತಿರೋಣ. I want everybody to stand up. ಪ್ರತಿಯೊಬ್ಬರು ಕೂಡ ನಿಂತುಕೊಳ್ಳಬೇಕಂತ I ಬಯಸ್ತೇನೆ. want to ask you this question. ಈ ಒಂದು ಪ್ರಶ್ನೆ ನಾನು ಕೇಳಿಕೆ Is ಬಯಸ್ತೇನೆ. anybody here ಇನ್ನು ಯಾರಾದ್ರೂ ಇದ್ದೀರಾ who has a desire of being filled with the Holy Ghost? ಪವಿತ್ರಾತ್ಮನ ಅಭಿಷೇಕದಲ್ಲಿ ತುಂಬಲ್ಪಡಬೇಕು ಅನ್ನುವಂತವ್ರು ಯಾರಾದ್ರೂ ಇದ್ದೀರಾ? ನೋಡ್ರಿ, ಅಲ್ಲಿ ಇಲ್ಲಿ ನೋಡ್ಬೇಡ್ರಿ, ಸ್ವಲ್ಪ 2 ನಿಮಿಷ ನನ್ನ ಕಡೆ ನೋಡ್ರಿ. ದಯವಿಟ್ಟು ಅಲ್ಲಿ ನೋಡ್ಬೇಡಿ, 2 ನಿಮಿಷ ನಮ್ಮ ಕಡೆಗೆ ನೋಡಿ. I always believe that there are only 2 things that can hinder you from being baptized in the Holy Ghost. ಪವಿತ್ರಾತ್ಮನ ಅಭಿಷೇಕ ಹೊಂದಲಿಕ್ಕೆ ಕೇವಲ 2 ಸಂಗತಿಗಳು ಅಡ್ಡಿ ಆಗಿರ್ತದೆ ಅಂತ ನನಗೆ ಚೆನ್ನಾಗಿ ಗೊತ್ತು. If there is anybody who's never accepted Christ in their lives, ಇವತ್ತುವರೆಗೆ ಯಾರೇ ಆಗ್ಲಿ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸದೇ ಇದ್ದಲ್ಲಿ, number 1. ಒಂದನೇದು. Number 2. ಎರಡನೇದು, You need to open your mouth and be open to the work of the Holy Ghost. ಎರಡನೇದಾಗಿ ಪವಿತ್ರಾತ್ಮನು ತನ್ನ ಕೆಲಸ ಮಾಡ್ಕೊಂಡು ಹೋಗ್ಲಿಕ್ಕೆ ನಿಮ್ಮ ಬಾಯನ್ನು ತೆರೆಯಬೇಕು, ಅಗಲವಾಗಿ ತೆರೆಯಬೇಕು. Amen. ಹೌದಾ? You need to have a heart of thanksgiving unto God. ಮತ್ತು ನಿಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂತ ಮನೋಭಾವನೆ ಹೃದಯ ಇರಬೇಕು. So rest all the people who've been baptized in the Holy Spirit, ಮತ್ತೆ ಮಿಕ್ಕಂತ ಎಲ್ಲಾ ಜನರು ಮತ್ತೆ ಯಾರೆಲ್ಲ ಪವಿತ್ರಾತ್ಮನ ಅಭಿಷೇಕ ಹೊಂದಿದಿರೋ, as much as you can, ಎಷ್ಟು ನಿಮ್ಮಿಂದ ಸಾಧ್ಯವಷ್ಟು pray in tongues tonight. ಈ ರಾತ್ರಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥಿಸಿ. Express praise unto Him. ಆತನಿಗೆ ಸ್ತುತಿಯನ್ನು ವ್ಯಕ್ತಪಡಿಸಿ. Express worship unto Him. ಆತನಿಗೆ ಆರಾಧನೆಯನ್ನು ವ್ಯಕ್ತಪಡಿಸಿ. Talk to Him in tongues. ಅನ್ಯ ಭಾಷೆಯಲ್ಲಿ ಮಾತಾಡಿ. Let nothing hinder you. ಯಾವುದು ನಿಮ್ಮನ್ನು ಅಡ್ಡಿಪಡಿಸದಿರಲಿ. Let no man come between you and God. ನಿನ್ನಗೂ ನಿನ್ನ ದೇವರ ಮಧ್ಯದಲ್ಲಿ ಯಾವ ಮನುಷ್ಯನು ಅಡ್ಡಿ ಬರದಿರಲಿ. Amen. ಆಮೆನ್. Ready? ಸಿದ್ಧವಾ? Are you ready? ನೀವೆಲ್ಲ ಸಿದ್ಧವಾ? Does anybody who's never accepted Christ here? ಇನ್ನು ಯಾರಾದ್ರೂ ಯಾವ್ದಾದ್ರು ವ್ಯಕ್ತಿ ಇದ್ದೀರಾ ಇಲ್ಲಿ ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಲ್ಲ ಅನ್ನುವಂತವರು? Who say, I have never accepted Christ, I never prayed this prayer, Lord Jesus, come into my life. If you're here, don't miss this opportunity of inviting Christ. ಹೌದು ಪ್ರಿಯರೇ, ಮತ್ತು ಯೇಸುವೇ, ನಾನು ಪಾಪಿಯಾಗಿದ್ದ, ನನ್ನ ಪಾಪಗಳನ್ನು ಕ್ಷಮಿಸು, ನೀನು ನನ್ನನ್ನು ನನ್ನ ಸ್ವಂತ ರಕ್ಷಕನಾಗಿ ಒಪ್ಪಿಕೊಂಡು ಅಂಗೀಕರಿಸುತ್ತೇನೆ ಅಂತ ಪ್ರಾರ್ಥನೆ ಮಾಡದೇ ಇರುವಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ದಯವಿಟ್ಟು ಅಂತ ಸಮಯವನ್ನು ಕಳ್ಕೋಬೇಡಿ. ಈಗ ಪ್ರಾರ್ಥನೆ ಮಾಡ್ರಿ, ಯೇಸುವೇ ನನ್ನನ್ನು ಕ್ಷಮಿಸು, ನನ್ನ ಹೃದಯದಲ್ಲಿ ಬಾ ಅಂತೇಳಿ. Let's not waste much time. ಹೆಚ್ಚಿನ ಸಮಯ ವ್ಯರ್ಥ ಮಾಡೋದು ಬೇಡ. Anybody here? ಯಾರಾದ್ರೂ ಇದ್ದೀರಾ? ಯಾರನ್ನ ಇದ್ದೀರಾ? Nobody? ಯಾರಿಲ್ವಾ? Nobody? ಯಾರಿಲ್ವಾ? Okay, everybody, please listen carefully. ಎಲ್ಲರೂ ಎಚ್ಚರವಾಗಿ ಕೇಳಿಲಿ. There's anybody who's never been baptized in the Holy Ghost here? ಮತ್ತು ಇಲ್ಲಿಯವರೆಗೆ ಪರಿಶುದ್ಧಾತ್ಮನ ಅಭಿಷೇಕ ಹೊಂದಿಲ್ಲ ಅನ್ನುವಂತವ್ರು ಯಾರಾದರೂ ಇದ್ದೀರಾ? I've never spoken in tongues. ನಾನು ಯಾವತ್ತಿಗೂ ಕೂಡ ಇಲ್ಲಿವರೆಗೆ ಕೂಡ ಅನ್ಯ ಭಾಷೆಯಲ್ಲಿ ನಾನು ಮಾತಾಡಿಲ್ಲ ಅನ್ನುವಂತವ್ರು ಯಾರನ್ನ ಇದ್ದೀರಾ? ಅಂತ ವ್ಯಕ್ತಿ ಯಾರಾದ್ರೂ ಇದ್ದೀರಾ ಇಲ್ಲಿ? ಬರ್ರಿ,
leave your place, come to the front, we're going to pray for you. ಅಂತ ವ್ಯಕ್ತಿಗಳು ಕೂಡ ನಿಮ್ಮ ಸ್ಥಳವನ್ನು ಬಿಟ್ಟು ನೀವು ಮುಂದೆ ಬರಬೇಕಾಗಿ ಕೇಳ್ಕೊಳ್ತೇನೆ. Only those people ಕೇವಲ ಅಂತ ಜನರು ಮಾತ್ರ, who's never been baptized in the Holy Spirit, ಪವಿತ್ರಾತ್ಮನ ಅಭಿಷೇಕವಿಲ್ಲದೆ ಆಗದೆ ಇರುವಂತವರು ಮಾತ್ರ. ಮುಂದೆ ಬನ್ನಿ, ಮುಂದೆ ಬನ್ನಿ ಬೇಗ. you can make a line here. ಇಲ್ಲಿ ಒಂದು ಸಾಲನ್ನು ಮಾಡಬಹುದು. Please don't waste much time. ದಯವಿಟ್ಟು ಹೆಚ್ಚಿನ ಸಮಯ ಮತ್ತೆ ನಾವು ವ್ಯರ್ಥ ಮಾಡೋದು ಬೇಡಲಿ. Those who have never been baptized in the Holy Spirit, ಬೇಗ ಬೇಗ ಬರಬೇಕು. ಯಾರು ಇಲ್ಲಿವರೆಗೆ ಪವಿತ್ರಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿಲ್ಲ ಅಂತವರು ಈ ಒಂದು ವೇದಿಕೆಯ ಮೆಟ್ಲತ್ರ ಲೈನ್ ಮಾಡಿ, ಈ ಕಡೆ ಪುರುಷರು, ಈ ಕಡೆ ಸ್ತ್ರೀಯರು. Now once we enter a time of thanksgiving, please don't come and cause disturbance here. That's why I'm telling you again and again. ನಮ್ಮ ಆರಾಧನೆಯನ್ನು ನಾವು ಮುಂದುವರಿಸ್ತಾ ಇರ್ತೇವೆ, ಅದರ ಮಧ್ಯದಲ್ಲಿ ಬಂದ್ಬಿಟ್ಟು ನೀವು ಯಾರು ಕೂಡ ಗಲಿಬಿಲಿ ಗೊಂದಲ ಮಾಡಬಾರದು, ಅದಕ್ಕೆ ಕರೀತಾ ಇದ್ದೀವಿ. ಈಗ ಬನ್ನಿ, ಒಂದು ಸಾಲಾಗಿ ನಿಲ್ಲಿ. Don't miss this golden opportunity. ಈ ಸುವರ್ಣ ಅವಕಾಶವನ್ನು ಯಾರೊಬ್ಬರು ಕೂಡ ಕಳ್ಕೋಬೇಡಿ. ಇಷ್ಟನಾ? Rest all baptized in the Holy Ghost. ಮಿಕ್ಕವರೆಲ್ಲರೂ ಕೂಡ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಾಗಿದ್ದೀರಾ? You want 100% results. ನಿಮಗೆ 100ಕ್ಕೆ 100ರಷ್ಟು ಒಂದು ಫಲಿತಾಂಶ. ಎಲ್ಲರೂ baptized in the Holy Spirit. ನಿಮಗೆ ಮಿಕ್ಕವರು ಇಲ್ಲಿ ನಿಂತವರು ಎಲ್ಲರೂ ಕೂಡ 100ಕ್ಕೆ 100ರಷ್ಟು ನಿಮಗೆ ಪವಿತ್ರಾತ್ಮನ ಅಭಿಷೇಕದಲ್ಲಿ ಇದ್ದೀರಾ? For the next 15 minutes, ಮುಂದಿನ 15 ನಿಮಿಷಗಳ ಕಾಲ let's forget ourselves in the presence of God. ದೇವರ ಸನ್ನಿಧಿಯಲ್ಲಿ ನಮ್ಮನ್ನು ನಾವು ಮೈಮರೆತೋಣ. Amen. ಆಮೆನ್. Let's forget ourselves. ನಮ್ಮನ್ನು ನಾವೇ ಮೈಮರೆಯೋಣ. People standing in the back, ಹಿಂದೆ ನಿಂತಂತವರು forget yourself. ನಿಮ್ಮನ್ನು ನೀವು ಮರೆತು ಬಿಡಿ. Don't look here and there. ದಯವಿಟ್ಟು ಕಣ್ ತೆಗೆದು ಆ ಕಡೆ ಈ ಕಡೆ ಏನು ನಡೀತದೆ Let's ನೋಡಿ. enjoy the presence of the Holy ದೇವರ Ghost. ಪ್ರಸನ್ನತೆಯನ್ನು ಆನಂದಿಸಿರಷ್ಟೇ. Let's rejoice the presence of the Holy Ghost. ಪರಿಶುದ್ಧಾತ್ಮನ ಪ್ರಸನ್ನತೆಯನ್ನು Shall we all ಆನಂದಿಸಿರಷ್ಟೇ. lift up our hands ಎಲ್ಲರೂ ಕೂಡ ಕೈಗಳ ಮೇಲೆ ಕೆತ್ತೋಣ. and let's sing a song of thanksgiving unto God. ಕರ್ತನಿಗೆ ಒಂದು ಕೃತಜ್ಞತೆಯ ಒಂದು ಹಾಡನ್ನು ಹಾಡುತ್ತಾ ದೇವರ ಮಹಿಮೆಪಡಿಸೋಣ. Amen. ಆಮೆನ್. Hallelujah. Hallelujah. We are not going to pray. ನಾವೀಗ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಲ್ಲ. We're just going to worship God in tongues. ನಾವು ಎಲ್ಲರೂ ಸೇರಿಕೊಂಡು ನಾವೆಲ್ಲರೂ ದೇವರನ್ನು ಅನ್ಯ ಭಾಷೆಯಲ್ಲಿ ಆರಾಧಿಸಲಿಕ್ಕಿದ್ದೇವೆ. As loud as you can. ಎಷ್ಟು ನಿಮಗೆ ಸಾಧ್ಯವಷ್ಟು, As loud as you can. ನಿಮಗೆ ಎಷ್ಟು ಸಾಧ್ಯವಷ್ಟು ಶಬ್ದದಿಂದ Express your thanksgiving and praise and worship unto God. ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ನೀವು ವ್ಯಕ್ತಪಡಿಸಲಿಕ್ಕಾಗಿ ಈಗ ಸಮಯವನ್ನು ತಗಲಿ, ಶಬ್ದವನ್ನು ಮಾಡಿ. Let this sanctuary be filled with the tongues of fire tonight. ಈ ಪ್ರಾಕಾರವೆಲ್ಲವೂ ಕೂಡ ಸಂಪೂರ್ಣವಾಗಿ ಪರಿಶುದ್ಧಾತ್ಮನ ಒಂದು ಅನ್ಯ ಭಾಷೆಯ ಒಂದು ಅಭಿಷೇಕದ ನಾಲಿಗೆ ಬೆಂಕಿ ಬೀಳಲಿ. Forget about who's standing beside you. ನಿಮ್ಮ ಪಕ್ಕದಲ್ಲಿ ಯಾರು ನಿಂತಿದ್ದಾರೋ ಮರೆತು ಬಿಡಿ. Lift up your hands ಕೈಗಳೆತ್ತಿ as high as you can. ಎಷ್ಟು ಸಾಧ್ಯವಷ್ಟು ಎತ್ತರಕ್ಕೆ ಕೈಗಳೆತ್ತಿ. Sing a new song to Jesus tonight. ಕರ್ತನಾದ ಯೇಸುವಿಗೆ ಹೊಸ ಹಾಡನಾಡಿ. Sing a loud song to God. ಕರ್ತನಿಗೆ ಹೊಸ ಹಾಡನಾಡಿ. Begin to speak in tongues. ಅನ್ಯ ಭಾಷೆಯಲ್ಲಿ ಮಾತಾಡಲಿಕ್ಕೆ ಶುರು ಮಾಡಿ. Sing a new song to Him. ಕರ್ತನಿಗೆ ಹೊಸ ಹಾಡನಾಡಿ. మరువలేను నీదు ప్రేమ విడువలేనయా నీ స్నేహం మరువలేను నీదు ప్రేమ విడువలేనయా నీ స్నేహం నీవే నా ప్రాణ నీవే నా సర్వం నీవే నా జీవం నీవే నా ప్రాణ నీవే నా జీవం యేసయ్యా మరువలేనయ్యా మరువలేను నీదు ప్రేమ విడువలేనయ్యా నీ సేవ మరువలేను నీదు ప్రేమ విడువలేనయ్యా నీ స్నేహం Come on, let's all lift up our hands and begin to sing a new song to God tonight. Come on, sing a new song to God. Let's all open our mouths and begin to praise God. Let's begin to praise God in tongues tonight. Let's worship God in tongues tonight. And even as you've been doing that, the power of God is being manifested here. Don't stop. Come on. He's here tonight. In the name of Jesus. In the name of Jesus. In the name of Jesus. Come on, receive. Receive. Receive.
ಬೇಡಿಕೊಳ್ಳಿ. Be baptized in the Holy Ghost. ಈಗಲೇ ದೇವರಾತ್ಮನಿಂದ Korolobo ಅಭಿಷೇಕಿಸಲ್ಪಡಿ. shandari hararove kereyando. Zemoro korolobo handaraya kerebe. Don't stop. Let this sanctuary be filled with the tongues of fire. ಈ ಗುಡಾರವೆಲ್ಲವೂ ಕೂಡ ಬೆಂಕಿಯ ಪರಿಶುದ್ಧಾತ್ಮನ ನಾಲಿಗೆ ತುಂಬಲ್ಪಡಲಿ. Koroloro shandari kumro handarai bele kebere korolo soko. Lekoro korolobo kebe beberi andro sondro. Sandro brahamro lekeri andro brasere. నీవేనా నీరా నీవే నిత్యం నా తోడుండే చలివి నీవే తోడు నీవే నా నీడా నీవే నిత్యం నా తోడుండే చలివి నీవే రాకుండా కాపాడువాడవు నిన్ను నేను ఆరాధింతు యేసయ్యా అపాయము రాకుండా కాపాడువాడవు నిన్ను నేను ఆరాధింతు నీవే నా యేసయ్యా నీవే నా ప్రాణం నీవే నా సర్వము నీవే నా జీవము యేసయ్యా We exalt you, Jesus. ನಮ್ಮ ಭಾಗಗಳ ಭಾಗ ತೆರೆದು ಪ್ರಾಚ್ಯವರು ಕೂಡ ದೇವರಿಗೆ ಪ್ರತಿಯೊಬ್ಬರನ್ನು ಕೂಡ ಅಭಿಷೇಕಿಸಲಿಕ್ಕಿದ್ದಾನೆ. ಹೊಸ ಹೊಸ ಭಾಷೆಗಳು ಮಾತಾಡಲಿಕ್ಕೆ ದೇವರಿಗೆ ಶಕ್ತಿ ಕೊಡ್ತಾ ಇದ್ದಾನೆ. ನಿಮ್ಮ ಬಾಯಿನಗರವಾಗಿ ತೆರೆಯಿರಿ. ಆತನ ವಾಸನ ಮಾತುಗಳಿಂದ ತುಂಬುತ್ತಾ ಇದ್ದಾನೆ. ಪ್ರತಿಯೊಬ್ಬರು ಶಬ್ದದಿಂದ ಮಾತಾಡಿ. ಜೋರಾದ ಶಬ್ದ ಗಂಟಲೆತ್ತಿ ಕೂಗಿ ಮಾತಾಡಿ. ಪವಿತ್ರಾತ್ಮನ ಅಭಿಷೇಕವಿಲ್ಲಿದೆ. ಪವಿತ್ರಾತ್ಮನ ದೀಕ್ಷಾ ಸ್ನಾನ ದೇವರನ್ನು ತುಂಬಿಸ್ತಾ ಇದ್ದಾನೆ. ನಿಮ್ಮನ್ನು ಪ್ರತಿಯೊಬ್ಬರನ್ನು ಅಭಿಷೇಕಿಸ್ತಾ ಇದ್ದಾನೆ. ದೈವ ಜನರು ಪ್ರಾರ್ಥಿಸುವಾಗ ಪ್ರತಿಯೊಬ್ಬರನ್ನು ದೇವರಿಗಾಗಲೇ ತುಂಬಿದ್ದಾನೆ. ಮಾತಾಡಿ 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 ಮಾತಾಡಿ. ಎಲ್ಲರೂ ಕೂಡ ಜೋರಾದ ಶಬ್ದದಿಂದ ಮಾತಾಡಿ. ಪ್ರತಿಯೊಬ್ಬರು ಹೊಸ ಹೊಸ ಭಾಷೆಗಳಿಂದ ದೇವರನ್ನು ಆರಾಧಿಸಿ ಆರಾಧಿಸಿ. ಎಲ್ಲರೂ ಮಾತಾಡಿ. మార్గం నీవే సత్యం జీవం నీవే జీవించుటకు ఆధారం నీవే ಶಬ್ದದಿಂದ ಮಾತಾಡಿ. మార్గం నీవే సత్య జీవం నీవే జీవించుటకు ఆధారం నీవే బ్రతుకున్నా నీ కొరకు జీవించును నిన్ను నేను ఆరాధింతు రక్షక కొరకు జీవించును నిన్ను నేను ఆరాధించు నీవే నా ప్రాణము నీవే నా సర్వము నీవే నా జీవము యేసయ్యా నీవే నా ప్రాణము నీవే నా సర్వము నీవే నా జీవము యేసయ్యా మరువలేను నీదు ప్రేమ
ಭಾಷೆಯಲ್ಲಿ ಮಾತಾಡಿ. ನೀನು ಪ್ರೇಮ ಹೊಸ ಭಾಷೆಯಲ್ಲಿ ಬಾಯಿ ತೆರೆದು ಬಿಡುವರೇನಯ್ಯ. ದೇವರು ತುಂಬಿಸಿದ್ದಾನೆ, ನೀ ದೇವರು ಅಭಿಷೇಕಿಸಿದ್ದಾನೆ. ಬರುವರೆ ಕೂಗಿ ಮಾತಾಡೆ, ನೀನು ಅಗಲವಾಗಿ ಬಾಯಿ ತೆರೆದು ಮಾತಾಡೆ. ಹೊಸ ಹೊಸ ಭಾಷೆಗಳನ್ನು ತುಂಬಿಸಿದ್ದಾನೆ, ಅಭಿಷೇಕಿಸಿದ್ದಾನೆ. ಆತನ ಅಭಿಷೇಕ ಇಲ್ಲಿದೆ. ಜೋರಾದ ಧ್ವನಿಯಿಂದ ಮಾತಾಡಿ. ಮಾತಾಡ್ತಾ ಇರಿ, ಮಾತಾಡ್ತಾ ಇರಿ. ಯಾರೊಬ್ಬರು ನಿಲ್ಲಿಸಬೇಡಿ, ನಿಲ್ಲಿಸಬೇಡಿ, ನಿಲ್ಲಿಸಬೇಡಿ. ಓ ರಾಶಾಂದರ ನಮನ ಸಂದರ ಹೊರ ನಮನ ಸೇಕೆ ಓ ನಮನ ಸಂದರ ನಮನ ಸಂದರ ನಮನ ಶೋ. ಪ್ರತಿಯೊಬ್ಬರು ಬಾಯಿ ತೆಗೆದು सजदा करूं, सजदा करूं, सजदा करूं. ಅಭಿಷೇಕ ನಮ್ಮ ಮಧ್ಯದಲ್ಲಿ ಚಲಿಸ್ತಾ ಇದೆ. ಆತನ सजदा करूं, ಅಭಿಷೇಕದಿಂದ सजदा करूं, सजदा करूं. ನಮಿಸುವೆನು, ನಮಿಸುವೆನು, ನಮಿಸುವೆನು. ಓ ನಮಿಸುವೆನು, ನಮಿಸುವೆನು, ನಮಿಸುವೆನು. ನೀನೇ ಮಾರ್ಗವು, ನೀನೇ ಸತ್ಯವು, ನೀನೇ ಜೀವವು ನನ್ನೇಸುವೆ. 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 ನಮಿಸುವೆನು, ನಮಿಸುವೆನು, ನಮಿಸುವೆನು. ನಮಿಸುವೆನು, ನಮಿಸುವೆನು, ನಮಿಸುವೆನು. ಹೊಂದಿಕೊಳ್ಳಿ ದೇವರಾತ್ಮನ ಶಕ್ತಿಯಿಂದ ತುಂಬಲ್ಪಟ್ಟಿದ್ದೀರಿ. ಮಾತಾಡ್ತಾ ಇರ್ರಿ, ಮೌನವಾಗಿರಬೇಡರಿ. ಶಬ್ದದಿಂದ ಮಾತಾಡ್ತಾ ಇರ್ರಿ, ಜೋರಾದ ಧ್ವನಿಯಿಂದ ಮಾತಾಡ್ತಾ ಇರ್ರಿ. ಪ್ರತಿಯೊಬ್ಬರು ಮೈ ಮರೆತು ದೇವರಾತ್ಮನಿಂದ ಫಲಿತರಾಗಿ ಮಾತಾಡಿ. ಹೊಸ ಹೊಸ ಭಾಷೆಗಳಿಂದ ಮಾತಾಡಿ. ದೇವರನ್ನು ಆರಾಧಿಸಿ, ದೇವರನ್ನು ಸ್ತುತಿಸಿ. ಹೊಸದಾಗಿರುವಂತ ದೇವರ ಆಜ್ಞೆಯ ಅಭಿಷೇಕ ಹೊಸ ಭಾಷೆಗಳಿಂದ ದೇವರು ತುಂಬ್ತಾ ಇದ್ದಾರೆ. ಮಾತಾಡ್ತಾ ಇರಿ. ನೀನೇ ಸುರಕ್ಷೆ ನನ್ನೇಸುವೆ. ನೀನೇ ಆಕಾಂಕ್ಷೆ, ನೀನೇ ನಿರೀಕ್ಷೆ, ನೀನೇ ಸುರಕ್ಷೆ ನನ್ನೇಸುವೆ. ನೀನೇ ಆಕಾಂಕ್ಷೆ, ನೀನೇ ನಿರೀಕ್ಷೆ, ನೀನೇ ಸುರಕ್ಷೆ ನನ್ನೇಸುವೆ.
ಪ್ರತಿಯೊಬ್ಬರು ಶಬ್ದದಿಂದ ಪ್ರತಿಯೊಬ್ಬರು ದೇವರನ್ನು ಆರಾಧಿಸಿ. ನಮಿಸುವೆನು ನಮಿಸುವೆನು ನಮಿಸುವೆನು. ಹೌದು ಸ್ವಾಮಿ, ನೀನು ಕರ್ತನೆ ನಮ್ಮ ಮಧ್ಯದಲ್ಲಿ ಚಲಿಸಿದ್ದಕ್ಕಾಗಿ ಸ್ತೋತ್ರ. ಆವತ್ತು ಸ್ವಾಮಿ ಮಾತು ಕೊಟ್ಟಂತೆ ಎಲ್ಲ ನರ ಮನುಷ್ಯರ ಮೇಲೆ ನಾನೀಗೋ ನನ್ನ ಆತ್ಮವನ್ನು ಸುರಿಸುವೆನು, ಪ್ರತಿಯೊಬ್ಬರು ಹೊಸ ಭಾಷೆಗಳನ್ನು ಮಾತಾಡುವರು. ಇವತ್ತು ಕರ್ತನೆ ಮತ್ತೊಮ್ಮೆ ನೀನು ಆ ದಿನವನ್ನು ಸ್ವಾಮಿ ನಮ್ಮ ನೆನಪಿಗೆ ತಂದು ಇವತ್ತಿಗೂ ನೀನು ಒಂದೇ ರೀತಿಯಾಗಿದೆ ಅಂತೇಳಿ ಸ್ವಾಮಿ ತೋರಿಸಿಕೊಟ್ಟಿದ್ದೀಯ, ಅದಕ್ಕಾಗಿ ಸ್ತೋತ್ರ ರಾಜ. ನಮ್ಮ ಮಧ್ಯದಲ್ಲಿ ನಿನ್ನ ಆತ್ಮನ ಅಭಿಷೇಕದ ಮಳೆಯನ್ನು ಸುರಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪವಿತ್ರಾತ್ಮನ ಒಂದು ಅಭಿಷೇಕದ ದೀಕ್ಷಾ ಸ್ನಾನವನ್ನು ಪ್ರತಿ ಒಬ್ಬೊಬ್ಬರನ್ನು ತುಂಬಿಸಿದ್ದಕ್ಕಾಗಿ ಸ್ತೋತ್ರ. ಪ್ರತಿ ಒಬ್ಬರನ್ನು ಸ್ವಾಮಿ ಹೊಸ ಹೊಸ ಭಾಷೆಗಳನ್ನು ಮಾತಾಡುವಂತ ವರದಿಂದ ನಿನ್ನ ಅಭಿಷೇಕಿಸಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಕರ್ತನೆ ಆತ್ಮನ ಅಭಿಷೇಕವಾದ ವರವನ್ನು ಇನ್ನೂ ಹೆಚ್ಚಾಗಿ ಅದನ್ನು ಕಾಪಾಡಿಕೊಂಡು ಅದನ್ನು ಸ್ವಾಮಿ ಮಾತಾಡುತ್ತಾ ವೃದ್ಧಿಗೊಳ್ಳುತ್ತಾ ಸ್ವಾಮಿ ಅನೇಕವಾದ ಮರ್ಮಗಳನ್ನು ಮಾತಾಡುತ್ತಾ ಅನ್ಯ ಭಾಷೆಯಲ್ಲಿ ಸ್ವಾಮಿ, ಹೌದು ಸ್ವಾಮಿ, ಅನೇಕ ತಾಸುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಸೈತಾನನ್ನು ಕಟ್ಟಿ ಹಾಕ್ಲಿಕ್ಕೆ ಸಹಾಯ ಮಾಡು. ನಿನ್ನ ರಾಜ್ಯವನ್ನು ಬೆಳೆಸಲಿಕ್ಕೆ ಕೃಪೆ ಕೊಡು. ನಿನ್ನ ರಾಜ್ಯಕ್ಕಾಗಿ ತುಳಿಲಿಕ್ಕೆ ಸಹಾಯ ಮಾಡು. ನಮ್ಮನ್ನು ಅಭಿಷೇಕಿಸಿ ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ಮುಂದೆ ಬಂದು ನಿಂತ ಪ್ರತಿಯೊಬ್ಬರನ್ನು ಮುಂದೆ ಮತ್ತೊಮ್ಮೆ ಸ್ವಾಮಿ ನಿಂತ ಎಲ್ಲರನ್ನು ಕೂಡ ನಿನ್ನ ಕಾಯುಳಸ್ತಕ್ಕೆ ಒಪ್ಪಿಸಿಕೊಡ್ತಾ ಪ್ರತಿಯೊಬ್ಬರನ್ನು ನಿನ್ನ ದಿನಕ್ಕೆ ಒಪ್ಪಿಸಿಕೊಡ್ತಾ ಪವಿತ್ರಾತ್ಮ ನಮಗೆ ಸಹಾಯ ಮಾಡಿ ಮುಂದೆ ನಡೆಸಬೇಕಾಗಿ ಎಲ್ಲಾ ಮಹಿಮೆ ಎಲ್ಲಾ ಘನತೆ ಒಬ್ಬನಿಗೆ ಸಲ್ಲಿಸಿಕೊಡ್ತಾ ಯೇಸುವಿನ ನಾಮದಲ್ಲಿ ಬೇಡುತ್ತಿದ್ದೇವೆ ನಮ್ಮ ತಂದೆಯೇ. ಎಲ್ಲರೂ ಹೇಳೋಣ ಆಮೆನ್, ಆಮೆನ್. ದಯವಿಟ್ಟು ಎಲ್ಲರೂ ನಮ್ಮ ಜಾಗದಲ್ಲಿ ಹೋಗಿ ಕುಳಿತುಕೊಳ್ಳೋಣ. ಈ ಸಮಯದಲ್ಲಿ ಒಂದು ಹಾಡನ್ನು ಆಡ್ತಿರುವಾಗ ನಮ್ಮ ಕಾಣಿಕೆಯನ್ನು ದೇವರಿಗೆ ಸಮರ್ಪಿಸೋಣ. ನಂತರ ಪ್ರಕಟಣೆ ನೋಡಿಕೊಳ್ಳೋಣ. ಎಲ್ಲ ಕಾಲದೋಳು ಈ ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಪೆ ದೇವಾ ನಿನ್ನನ್ನೇ ಸ್ತುತಿಪೆ. ಎಲ್ಲ